ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವ್ ಏನ್ ಮಾಡಿ ಸಾಲ್ವ್ ಮಾಡತ್ತಿದ್ವಿ ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅದ್ರಾಗ ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಶನ್ ಸಾಲ್ವ್ ಮಾಡೇವಿ. ಕ್ವಶನ್ ನಂಬರ್ 4 ಅನ್ನ ನೋಡೋಣ. ಕ್ವಶನ್ ನಂಬರ್ 4 ಏನೈತಿ, y is equal to sec of tan root x ಅಂತ ಕ್ವಶನ್ ಐತಿ. ಸೊ ಈ ಕ್ವಶನ್ಸ್ ಅನ್ನ ಹೆಂಗ್ ಸಾಲ್ವ್ ಮಾಡೋಣ ನೋಡೋಣ. ಸೊ ಈಗ ಸೆಕ್ ಆಫ್, ಈಗ ನಾ ಅವಾಗ್ಲೇ ಹೇಳೇನಿ ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ನೋಡ್ರಿ ನೀವು. ಈಗ ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ಕೊತಾ ಬರ್ಬೇಕಂತ ಹೇಳಿ ಆಲ್ರೆಡಿ. ಎಕಡೆಯಿಂದ ಸಾಲ್ವ್ ಮಾಡ್ಕೊತಾ ಬರ್ಬೇಕಾ, ಲೆಫ್ಟ್ ಸೈಡ್ ಇಂದ ಸಾಲ್ವ್ ಮಾಡ್ಕೊತಾ ಬರ್ಬೇಕು. ಅಂದ್ರೆ ಲೆಫ್ಟ್ ಸೈಡ್ ಯಾರು ಫಸ್ಟ್ ಭೇಟಿ ಆಗ್ತಾರ ನಿಮ್ಗ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು. ಯಾರನ್ನ ಟಾರ್ಗೆಟ್ ಮಾಡ್ಬೇಕು ನೀನು? ಲೆಫ್ಟ್ ಸೈಡ್ ಇಂದ ಆ ಕಡೆ. ಇದು ನನ್ನ ಕೈ ಲೆಫ್ಟ್ ಐತೆ, ಲೆಫ್ಟ್ ಹ್ಯಾಂಡ್ ಐತಲ್ಲ, ಲೆಫ್ಟ್ ಸೈಡ್ ಇಂದ ಈ ಕಡೆ ಯಾರು ಸಿಗ್ತಾರ? ಫಸ್ಟ್ ಸೆಕ್ ಸಿಗ್ತಾರ. ಸೊ ಈ ಸೆಕ್ ಅನ್ನ ಟಾರ್ಗೆಟ್ ಮಾಡ್ಬೇಕು. ನಿನಗೆ ಏನ್ ಗೊತ್ತಿರ್ಬೇಕು? ಡಿಫ್ರೆನ್ಸಿಯೇಷನ್ ಆಫ್ ಸೆಕ್ ಎಕ್ಸ್ ಗೊತ್ತಿರ್ಬೇಕು. ಸರ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಐತಲ್ಲ, ಇರ್ಲಿ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇರ್ಲಿ. ಇದನ್ನ ಇಷ್ಟು ನೀ ಮನಸ್ಸೊಳಗ ಎಕ್ಸ್ ಅಂತ ಅನ್ಕೋ. ಡಿಫ್ರೆನ್ಸಿಯೇಷನ್ ಆಫ್ ಸೆಕ್ ಎಕ್ಸ್ ಅನ್ಕೋನಿ. ಎಕ್ಸ್ ಜಗದಾಗ ಇದನ್ನ ಬರೀವಲ್ಲಕ್ ನೀ. ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್ ಏನ್ ಗೊತ್ತಿರ್ಬೇಕಾ? ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಈ ಕಡೆ ಬರ್ದೆ ನೋಡ್ರಿ ಫಾರ್ಮುಲಾ, ನೋಡ್ಕೊರಿ. ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೊ ಅಂದ್ರೆ ಫಸ್ಟ್ ಅದನ್ನ ಟಾರ್ಗೆಟ್ ಮಾಡಿ. ಸೊ ಫಸ್ಟ್ ಇದನ್ನ ಏನ್ ಮಾಡಿ, ಫಸ್ಟ್ ಸೆಂಟೆನ್ಸ್ ಅಂತೂ ಬರೀಲೇಬೇಕಾ ಇದನ್ನ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಸೆಂಟೆನ್ಸ್ ಬರೀತೀರಿ. ಇದನ್ನ ಬರ್ದು ಏನ್ ಮಾಡ್ತೀರಿ? dy by dx. dy by dx is equal to differentiation of sec x ಏನಕ್ಕೈತಿ? sec x into tan x. ಇಲ್ಲಿ ಐತಿ ನೋಡ್ರಿ ಫಾರ್ಮುಲಾ, sec x into tan x. ಸೊ ಇದನ್ನ ನೀವು ನೆನಪಿಡ್ಲೇಬೇಕು, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸೊ ಡಿಫ್ರೆನ್ಷಿಯೇಷನ್ ಆಫ್ sec x ಏನಾಗ್ತಿದ್ದು? sec x. ಎಕ್ಸ್ ಜಗದಾಗ ಏನೋ ಕ್ವಾಂಟಿಟಿ ಐತಲ್ಲದು, ಎಕ್ಸ್ ಜಗದಾಗ ಏನೋ ಕ್ವಾಂಟಿಟಿ ಐತಿ. ಅದೇನ್ ಕ್ವಾಂಟಿಟಿ ಐತಿ ಅದ ಕ್ವಾಂಟಿಟಿನ ಬರೀಬೇಕು. ಡಿಫ್ರೆನ್ಷಿಯೇಷನ್ ಆಫ್ sec x ಏನೈತಿ ಫಾರ್ಮುಲಾ? sec x into tan x. ಡಿಫ್ರೆನ್ಷಿಯೇಷನ್ ಆಫ್ sec x into tan ಎಕ್ಸ್ ಈ ಜಗದಾಗ ಬರೀಬೇಕಾಗೈತೆ ನಾ. ಹೌದಾ? ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್. ಎಕ್ಸ್ ಜಗದಾಗ ಏನೈತದ? ಟ್ಯಾನ್ ರೂಟ್ ಎಕ್ಸ್ ಐತಿ, ಅದ ಬರೀ ಟ್ಯಾನ್ ರೂಟ್ ಎಕ್ಸ್. ಎಕ್ಸ್ ಜಗದಾಗ ಏನೈತಿ? ಸೆಕ್ ಎಕ್ಸ್. ಎಕ್ಸ್ ಜಗದಾಗ ಟ್ಯಾನ್ ರೂಟ್ ಎಕ್ಸ್ ಐತಲ್ಲ, ಅದನ್ನ ಬರೀ. ಅದು ಏನ್ ಕೊಟ್ಟಾನ ಅದನ್ನ ಬರೀಬೇಕು. ಬೇರೆ ಅಂತೂ ಬರೆಯಕ್ ಬರಂಗಿಲ್ಲ. ಅವ ಫಾರ್ಮುಲಾ ಒಳಗೆ ಎಕ್ಸ್ ಐತಿ, ಬಟ್ ಇಲ್ಲಿ ಎಕ್ಸ್ ಬದ್ಲಿ ಬೇರೆ ಕ್ವಾಂಟಿಟಿ ಐತಲ್ಲ, ಸೊ ಬೇರೆ ಕ್ವಾಂಟಿಟಿನ ಬರೀ. ಸೊ ನಾ ಅವಾಗಲೇ ಹೇಳಿ ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗ, ಎಕ್ಸ್ ಇತ್ತು ಅಷ್ಟ ಬಿಟ್ಟು ಬಿಡ್ತೇವೆ. ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಓಕೆ, ಎಕ್ಸ್ ಇತ್ತು ಇಷ್ಟ ಬಿಟ್ಟು ಬಿಡ್ತಿದ್ವಿ, ಬಟ್ ಎಕ್ಸ್ ಬದ್ಲಿ ಬೇರೆ ಯಾವುದೋ ಕ್ವಾಂಟಿಟಿ ಐತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ್ಯಾಟ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದು ಟ್ಯಾನ್ ರೂಟ್ ಎಕ್ಸ್ ಏನ್ ಮಾಡ್ಬೇಕಾ, ಮತ್ತೆ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು ಇವಾಗ. ಯಾಕಂದ್ರೆ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇದೆಲ್ಲ. ನಿನಗೆ ಫಾರ್ಮುಲಾ ಕೊಟ್ಟಿದ್ದು ಎದಕ್ಕೆ ಕೊಟ್ಟಾರ? ಅವ್ರೆ ಎಕ್ಸಿಗೆ ಕೊಟ್ಟಾರ. ಇಲ್ಲಿ ನೋಡು, ಇದು ಎಕ್ಸಿಗೆ ಕೊಟ್ಟಾರ. ಎಕ್ಸ್ ಇದ್ರೆ ಎಕ್ಸ್ ಬರ್ಕೋತ ಹೋಗ್ತಿ. ಇಲ್ಲಿ ನಾ ಎಕ್ಸ್ ಇದ್ರೆ ಅಷ್ಟೇ ಬಿಟ್ಬಿಡ್ತಿದ್ದೆ, ಸೆಕ್ ಎಕ್ಸ್ ಟ್ಯಾನ್ ಎಕ್ಸ್ ಬರೀತಿದ್ದೆ. ಬಟ್ ಎಕ್ಸ್ ಬದ್ಲಿ ಬೇರೆ ಕ್ವಾಂಟಿಟಿ ಐತಲ್ಲ, ಸೊ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಮತ್ತೆ ಅಗೇನ್ ಡಿಫ್ರೆನ್ಶಿಯೇಷನ್ ಮಾಡಬೇಕು. ಸೊ ಈಗ ಬರೀತೀನಿ, ಡಿಫ್ರೆನ್ಶಿಯೇಷನ್ ಮಾಡಬೇಕು ಅಂತ ಬರೀತೀನಿ. ಏನಿದು? ಟ್ಯಾನ್ ರೂಟ್ ಎಕ್ಸ್. ಟ್ಯಾನ್ ರೂಟ್ ಎಕ್ಸ್ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಬೇಕು ಅಂತ ಬರ್ದೇನೆ. ಇದನ್ನ ಡಿಫ್ರೆನ್ಶಿಯೇಷನ್ ಮಾಡಬೇಕು ಅಂತ ಬರ್ದೇನೆ. ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡ್ತೀನಿ. ನಿಮ್ಗೆ ಪರ್ಫೆಕ್ಟ್ ಇದ್ದವ್ರು ಏನ್ ಮಾಡ್ತೀರಿ, ಇಲ್ಲೇ ಡೈರೆಕ್ಟ್ ಮಾಡ್ಕೊತ ಹೋಗ್ಬಿಡ್ತೀರಿ. ಈ ಸ್ಟೆಪ್ ಒಳಗೆ ಏನ್ ಮಾಡ್ಬೇಕು, ಈಗ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಬೇಕಾ? ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡ್ಬೋದು. ಏನ್ ಮಾಡೋದು? ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಫಸ್ಟ್ ಏನ್ ಮಾಡೋದು? ಟ್ಯಾನ್ ಎಕ್ಸ್ ತಗೋಬೇಕು. ರೂಟ್ ಬಿಡು, ಟ್ಯಾನ್ ಎಕ್ಸ್ ತಗೋ. ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್. ಸೊ ಅದನ್ನ ಬರೀಬೇಕು. ಸೊ ಇಲ್ಲಿ ನೋಡ್ರಿ ಬರೀತೇನೆ. ಇದೇನಾಯ್ತು? ಫಸ್ಟ್ ಏನ್ ಮಾಡ್ತೀರಿ, ಇದನ್ನ ಸೆಕ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಇದಂತೂ ಕತಿ ಮುಗಿದೈತಿ, ಆಸ್ ಇಟ್ ಇಸ್ ಬರೀತೀರಿ. ಅದು ಕತಿ ಮುಗಿದೈತಿ, ಅದನ್ನ ಆಸ್ ಇಟ್ ಇಸ್ ಬರೀತೀರಿ. ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಸೊ ಇದನ್ನ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು ಇವಾಗ. ಅಗೇನ್ ಮತ್ತೆ ಲೆಫ್ಟ್ ಸೈಡ್ ಇಂದ ನೋಡ್ಕೊತವ. ಲೆಫ್ಟ್ ಸೈಡ್ ಯಾರು ಸಿಗ್ತಾರೆ? ಇಲ್ಲಿ ಟ್ಯಾನ್ ಸಿಗ್ತಾರೆ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನೈತಿ? ಸೆಕ್ ಸ್ಕ್ವೇರ್ ಎಕ್ಸ್ ಐತಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಹೌದಲ್ಲ, ಅದನ್ನ ಬರೀ ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್. ಸೊ ಹಂಗಾರ ಇಲ್ಲಿ ಏನ್ ಬರೀತಿ? ಸೆಕ್ ಸ್ಕ್ವೇರ್ ಎಕ್ಸ್. ಎಕ್ಸ್ ಜಗದಾಗ ಏನೈತಿ? ಬೇರೆ ಕ್ವಾಂಟಿಟಿ ಐತಿ, ಏನ್ ಮಾಡಕ್ಕಾಗಲ್ಲ. ಏನ್ ಕೊಟ್ಟಾನ ಅದ ಬರೀಬೇಕು, ಸೆಕ್ ಸ್ಕ್ವೇರ್ ಎಕ್ಸ್. ಈಗ ನಿನ್ನ ಫಾರ್ಮುಲಾ ಏನಿತ್ತು? ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಇತ್ತು. ಎಕ್ಸ್ ಇದ್ರ ಎಕ್ಸ್ ಬರೀತಿ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಇತ್ತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ರೂಟ್ ಎಕ್ಸ್ ಅನ್ನ ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡಬೇಕು. ನೀವು ಇಲ್ಲೇ ಮಾಡ್ಕೋಬಹುದು, ಇಲ್ಲೇ ಡಾಟ್ ಕೊಟ್ಕೊಂಡ ರೂಟ್ ಎಕ್ಸ್ ಅಂದ್ರೆ ಏನೈತೆ? 1/2 ರೂಟ್ ಎಕ್ಸ್. ಅದನ್ನ ಇಲ್ಲೇ ಬರ್ಕೊಂಡ್ಬಿಟ್ರೆ ಮುಗಿದೋತು, ಅಲ್ಲಿಗೆ ಮುಗಿದೋತು. ಬಟ್ ಈಗ ಒಂದು ಸ್ಟೆಪ್ ವೈಸ್ ಬರಿತೀರಿಪ್ಪ ಅಂತಂದ್ರೆ ಸೆಕ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಇವ್ರದಂತೂ ಕತಿ ಮುಗಿದೈತಿ, ಇವಂದು ಕತಿ ಮುಗಿದೈತಿ, ಇವಂದು ಕತಿ ಮುಗಿದೈತಿ, ಇವ್ರದ್ದು ಕತಿ ಮುಗಿದೈತಿ, ಇವ್ರೊಬ್ಬರದ್ದು ಉಳ್ದೈತಿ. ರೂಟ್ ಎಕ್ಸ್ ಏನೈತಿ? ಡೈರೆಕ್ಟ್ ಫಾರ್ಮುಲಾ 1/2 ರೂಟ್ ಎಕ್ಸ್. 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಹೌದಲ್ಲ, ಅದನ್ನ ಕೆಳಗೆ ಬರೆದು ಬಿಡ್ತೇನೆ. ಇಲ್ಲಿ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಇಲ್ಲಿ ಬರೀ ಬದ್ಲಿ ನಾ ಅದನ್ನ ಏನ್ ಮಾಡ್ತೀನಿಪ್ಪ ಅಂತಂದ್ರೆ ಇಲ್ಲಿ ಈ ಕಡೆ ಬರ್ದು ಚಂದ ಕಾಣಂಗಿಲ್ಲ.
ಸೊ ನಾ ಏನು ಮಾಡ್ತೇನೆ ಅದನ್ನ ಇಲ್ಲಿ ಬರೆದ್ಬಿಡ್ತೀನಿ 1/2 √x ಇಷ್ಟು ಬರಿತೀನಿ. ಕ್ಲಿಯರಾ? ನೋಡ್ಕೋರಿ, ದಿಸ್ ಈಸ್ ದ ಸೊಲ್ಯೂಷನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್, y is equal to sin of ax plus b, ಡಿನಾಮಿನೇಟರ್ ಒಳಗ cos of cx plus d ಐತಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂಗ ಇದು u/v ಫಾರ್ಮುಲಾ ಮೇಲೆ ಡಿಪೆಂಡ್ ಇರ್ತದೆ. ಅಂದ್ರೆ ನ್ಯೂಮಿನೇಟರ್ ಒಳಗ ಒಂದು ಫಂಕ್ಷನ್ ಇರ್ತದ, ಡಿನಾಮಿನೇಟರ್ ಒಳಗೆ ಇನ್ನೊಂದು ಫಂಕ್ಷನ್ ಇರ್ತದೆ. ಸೊ ಯಾವ ಫಾರ್ಮುಲಾ ಇದು? ನಿಮ್ಗ u/v ಅಂತ ಒಂದು ಕಾಲೇಜ್ನಾಗ ಒಂದು ಫಾರ್ಮುಲಾ ಬರ್ಸಿರ್ತಾರ. ಹಿಂಗ ಒಂದು ಬಕೀಟ್ ಹಾಕಿ ಮೇಲ್ಗಡೆ ಒಂದು ಡ್ಯಾಶ್ ಕೊಟ್ಟಿರ್ತಾರ. ಈ ಡ್ಯಾಶ್ ಅಂದ್ರೆ ಏನಪ್ಪಾ? ಡಿಫ್ರೆನ್ಸಿಯೇಷನ್. ಅಂದ್ರೆ d/dx ಬರಿ ಬದಲಿ ಡ್ಯಾಶ್ ಬರ್ದಿರ್ತಾರೆ. ಬೋತ್ ಆರ್ ಸೇಮ್. d/dx ಪ್ರತಿ ಸಲ ಬರೆಯಾಕ ಬೇಜಾರಾಗಿ ಡ್ಯಾಶ್ ಅಂತ ಬರ್ದಿರ್ತಾರೆ. ಓಕೆ, ಅದು ಸಿಂಬಲ್, ಅದು ಒಂದು ರೈಟ್. ಸೊ ಈಗ ಈ ಟೈಪ್ ಇದ್ದಾಗ ಏನ್ ಮಾಡ್ಬೇಕು? ಫಾರ್ಮುಲಾ ಹೆಂಗ್ ನೆನ್ಪಿಟ್ಕೋಬೇಕು? ಫಾರ್ಮುಲಾ ಹೆಂಗ್ ಕನ್ಫ್ಯೂಸ್ ಮಾಡ್ಕೋಬಾರ್ದಪ್ಪ ನೀವು ಅಂತಂದ್ರೆ, ಫಸ್ಟ್ ಡಿನಾಮಿನೇಟರ್ ಪ್ರಿಫರೆನ್ಸ್ ಕೊಡ್ರಿ. ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತೀಪ? ಫಸ್ಟ್ ಕೆಳಗಡೆ ಏನೈತಲ್ಲ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡು, ಡಿನಾಮಿನೇಟರ್. ಈ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೋ. ಅಂದ್ರೆ ನಮ್ಮ ಜನಕ್ಕೆ ಯಾವ್ದನ್ನ ಸ್ಕ್ವೇರ್ ಮಾಡ್ಕೋಬೇಕು? ನ್ಯೂಮಿನೇಟರ್ ಸ್ಕ್ವೇರ್ ಮಾಡ್ಬೇಕು, ಡಿನಾಮಿನೇಟರ್ ಸ್ಕ್ವೇರ್ ಮಾಡ್ಬೇಕು ಅಂತ ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗ್ತಿರಲ್ಲ. ಅದರ ಕನ್ಫ್ಯೂಸ್ ಆಗೋ ನೆಸೆಸರಿ. ಡಿನಾಮಿನೇಟರ್ ಫಸ್ಟ್ ಕೆಳಗಿಂದಕ್ಕೆ ಪ್ರಿಫರೆನ್ಸ್ ಅಂತ ಅನ್ಕೊಂಡ್ಬಿಡು. ಫಸ್ಟ್ ಎದಕ್ಕೆ ಪ್ರಿಫರೆನ್ಸ್ ಕೊಡ್ತಿ? ಕೆಳಗಡೆ ಏನೈತಲ್ಲ ಅದಕ್ಕೆ ಪ್ರಿಫರೆನ್ಸ್ ಕೊಡು, ವಿ ಸ್ಕ್ವೇರ್ ಮಾಡ್ಕೊ. ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಟ್ರು ಈ ವಿ ಸ್ಕ್ವೇರ್ನ ಆಸ್ ಇಟ್ ಇಸ್ ಹಂಗ ಬರಿ. ಇಷ್ಟು ಮಾಡಾಕತ್ತೇನ ಫಾರ್ಮುಲಾ ಒಳಗ? ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೊ ಇಟ್ಕೋ, ವಾಪಸ್ ಅದನ್ನ ಆಸ್ ಇಟ್ ಇಸ್ ಹಂಗ ಬಿಡ್ಬಿಡು. ಸೊ ಈಗ ಯಾವ್ದನ್ ಬಿಟ್ಟು ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಟ್ಟಿಲ್ಲ? ನ್ಯೂಮಿನೇಟರ್ ಬಗ್ಗೆ ಮಾತಾಡಿಲ್ಲ, ಹೌದಿಲ್ಲ? ಆ ನ್ಯೂಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡ, ಅಂದ್ರೆ ಡ್ಯಾಶ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ದಂಗ. ಆಮೇಲೆ ಈಗ ಯಾವ್ದನ್ನ ಡಿಫ್ರೆನ್ಸಿಯೇಷನ್ ಮಾಡಿ ಅವ್ರನ್ನ ಹಂಗ ಇಟ್ಕೋ, ಯಾವ್ದನ್ನ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ ಅವ್ರನ್ನ ಡಿಫ್ರೆನ್ಸಿಯೇಷನ್ ಮಾಡ. ಅಂದ್ರೆ ಹಿಂಗ ಅನ್ಕೊಂಡು ಬರೀಪ ಫಾರ್ಮುಲಾ, ಅಂದ್ರೆ ಕನ್ಫ್ಯೂಸ್ ಆಗಂಗಿಲ್ಲ ಅಂತ ನಾವು ಹೇಳ್ತೀವಿ. ಅಂದ್ರೆ ಫಸ್ಟ್ ಡಿನಾಮಿನೇಟರ್ಗೆ ಬರ್ಕೊಂಡು ಸ್ಕ್ವೇರ್ ಮಾಡ್ಕೊಂಡು ಆ ಡಿನಾಮಿನೇಟರ್ ಆಸ್ ಇಟ್ ಇಸ್ ಹಂಗ ಬರ್ಕೋ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡು? ನ್ಯೂಮಿನೇಟರ್ ಬಗ್ಗೆ ಮಾತಾಡಿರಂಗಿಲ್ಲ, ಸೊ ನ್ಯೂಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡು. ಆಮೇಲೆ ಇವು ಹಂಗೆ ಇಟ್ಕೋ, ವಿ ಡ್ಯಾಶ್ ಡಿಫ್ರೆನ್ಸಿಯೇಷನ್ ಮಾಡ್ಕೊ. ಈ ಹೆಂಗ್ ನೆನ್ಪಿಟ್ಕೋಪ್ಪ, ನಾ ಫಾರ್ಮುಲಾ ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನೋದು ನಾ ಹೇಳ್ತೇನೆ ನಿನಗ. ಈ ಡಿನಾಮಿನೇಟರ್ ಹಂಗೆ ಇಟ್ಕೊಂಡು ಇನ್ನು ಉಳಿಕಿದ್ ನಿಮ್ದು ಏನ್ ಮಾಡ್ತಿ? ಫಸ್ಟ್ ಒಂದು ಡಿಫ್ರೆನ್ಸಿಯೇಷನ್ ಮಾಡ್ತಿ, ಹಂಗ ಇಟ್ಕೋತಿ, ಇನ್ನೊಂದು ಡಿಫ್ರೆನ್ಸಿಯೇಷನ್ ಮಾಡ್ತಿ, ಇನ್ನೊಂದು ಹಂಗ ಇಟ್ಕೋತಿ, ರೈಟ್. ಸೊ ಇವಾಗ ಏನ್ ಮಾಡೋನು? ಈಗ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನನಗೆ ಇದೇನು ಜಗ ಸಾಲಂಗಿಲ್ಲ ಇದೆ. ಸೊ ನಾ ಈ ಸೆಂಟೆನ್ಸ್ ಬರೆಯಂಗಿಲ್ಲ, ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಸೆಂಟೆನ್ಸ್ ಬರೆಯಂಗಿಲ್ಲ. ಸೊ ನಾ ಏನ್ ಮಾಡ್ತೀನಿ? ಡೈರೆಕ್ಟ್ dy/dx ಅಂತ ತಗೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಡೈರೆಕ್ಟ್ ಮಾಡ್ತೀನಿ, ಜಗ ಸಾಲಂಗಿಲ್ಲ ಅನ್ನೋ ಸಂಬಂಧ dy/dx. ಸೊ ಇದು ಡಿನಾಮಿನೇಟರ್ ಸ್ಕ್ವೇರ್ ಮಾಡಿ, ಹೌದಾ? ಡಿನಾಮಿನೇಟರ್ ಸ್ಕ್ವೇರ್ ಮಾಡಿ ಅಲ್ಲಿ ಅದ ಕೆಲಸ ಮಾಡು. ಏನ್ ಜಾಸ್ತಿ ತಲೆ ಕೆಡ್ಸೋಬೇಡ. ಈ ಬಡೆ ಕ್ವಶನ್ ಮೇಲೆ ಚೊಟ್ಟೆ ಆನ್ಸರ್ ರೈತೆ ಹೋತಿ. ಸುಮ್ಮನೆ ನೋಡಾಕಷ್ಟು ದೊಡ್ಡದಿರ್ತೈತೆ, ಅದ್ರಾಗ ಏನ್ ಇರಂಗಿಲ್ಲ. ನಿನಗೇನ್ ಗೊತ್ತೈತಿ ಅದನ್ನ ಮಾಡ್ಕೊತ ಬಾ. ನೀ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡಕ ಅಂತ ಹೇಳ್ಯಾರ, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡು. ಈ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡು. ಫಸ್ಟ್ ಡಿನಾಮಿನೇಟರ್ ಬರಿಬೇಕಂತ ಒಂದು ಲೈನ್ ಹೊಡಿಬೇಕಲ್ಪ. ಒಂದು ಲೈನ್ ಒಂದು ಹೊಡಿನಿ. ಇಲ್ಲಿ ಈ ಡಿವಿಷನ್ ಐತಲ್ಲ, ಈ ಡಿವಿಷನ್ಗೆ ಒಂದು ಲೈನ್ ಹೊಡಿನು. ಲೈನ್ ಹೊಡೆದು ಆಮೇಲೆ ಮಾತಾಡೋದು. ಡಿನಾಮಿನೇಟರ್ ಸ್ಕ್ವೇರ್ ಮಾಡಕ್ ಹೇಳ್ಯಾರ, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡು. ಕಾಸ್ ಆಫ್ cx ಪ್ಲಸ್ ಡಿ. ನೀನು ಇದಕ್ಕೊಂದು ದೊಡ್ಡ ಬಕೆಟ್ ಹಾಕಿ ಇಲ್ಲಿ ಸ್ಕ್ವೇರ್ ಬರೆದ್ರು ಒಂದ, ಇದ್ರ ಬಾಜು ಸ್ಕ್ವೇರ್ ಬರೆದ್ರು ಒಂದ. ಈ ಡಿಫ್ರೆನ್ಸಿಯೇಷನ್ ಒಳಗ ಮತ್ತೊಂದು ಬಕೆಟ್ ಹಾಕಿ ಸ್ಕ್ವೇರ್ ಬರಿತೀರ ಬರಿ, ಇಲ್ಲ ಅಂದ್ರೆ ಇಲ್ಲೇ ಮೇಲ್ಗಡೆ ಸ್ಕ್ವೇರ್ ಬರಿತಿದ್ರೆ ಬರಿ, ನಿನ್ನ ಇಷ್ಟ. ಬೋತ್ ಆರ್ ಸೇಮ್. ನೆಕ್ಸ್ಟ್ ಈ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡ್ಕೊಂಡು ಡಿನಾಮಿನೇಟರ್ ಆಸ್ ಇಟ್ ಇಸ್ ಹಂಗ ಇಟ್ಟಾರ. ಸೊ ಡಿನಾಮಿನೇಟರ್ ಆಸ್ ಇಟ್ ಇಸ್ ಹಂಗ ಇಡಿ. ನಿಂದೇನು ಕೆಲಸ ಇಲ್ಪ ಸದ್ಯಕ್ಕೆ. ನೆಕ್ಸ್ಟ್ ನೀನು ಡಿಫ್ರೆನ್ಸಿಯೇಷನ್ ಮಾಡ್ತೀನಿ. ಸದ್ಯಕ್ಕೆ ನೀನು ಆಸ್ ಇಟ್ ಇಸ್ ಹಂಗ, ಇದನ್ನೇ ಆಸ್ ಇಟ್ ಇಸ್ ಹಂಗ. ಇಲ್ಲಿ ಹಂಗ ಮಾಡಿದ್ನಲ್ಪ, ವಿ ಸ್ಕ್ವೇರ್ ಬರ್ದು ವಿ ಹಂಗ ಇತ್ತು, ಇಲ್ಲಿ ಹಂಗ ಮಾಡ. ನೆಕ್ಸ್ಟ್ ನ ಡಿಫ್ರೆನ್ಸಿಯೇಷನ್ ಮಾಡ, ಅಂದ್ರೆ ನ್ಯೂಮಿನೇಟರ್ನ ಡಿಫ್ರೆನ್ಸಿಯೇಷನ್ ಮಾಡ. ಈ ನ್ಯೂಮಿನೇಟರ್ನ ಹೆಂಗ್ ಡಿಫ್ರೆನ್ಸಿಯೇಷನ್ ಮಾಡ್ತಿ? ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಗೊತ್ತೈತೆ ನಿನಗ? ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಅದನ್ನ ಬರಿ. ಕಾಸ್ ಎಕ್ಸ್ ಜಗದಾಗ ಏನೈತೆ ಅದನ್ನ ಬರಿ. ಸರ್ ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಐತಿಲ್ಲ, ಅದನ್ನ ಬರಿ ಮರ್ಯ. ಎಕ್ಸ್ ಜಗದಾಗ ಏನೈತಿ? ಬೇರೆ ಕ್ವಾಂಟಿಟಿ ಐತಿ, ಅದನ್ನ ಬರಿ. ಇದನ್ನ ಬರ್ದಿ ಹೌದಿಲ್ಲ? ಎಕ್ಸ್ ಜಗದಾಗ ಎಕ್ಸ್ ಇದ್ರೆ ಬಿಟ್ಬಿಡ್ಬೇಕು. ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಐತಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಎಕ್ಸ್ ಇಲ್ಲ, ಬೇರೆ ಐತಿ. ಅಗೇನ್ ಮತ್ತೆ ಒಳಗಿಂದ ಡಿಫ್ರೆನ್ಶಿಯೇಷನ್ ಮಾಡು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಇದೇನು? ಡಿಫ್ರೆನ್ಶಿಯೇಷನ್ ಆಫ್ ax ಪ್ಲಸ್ ಬಿ ಏನಕ್ಕೈತಿ? ಲಾಸ್ಟ್ ಕ್ವಶನ್ ಒಳಗೆಲ್ಲ ಮಾಡಿದ್ರಲ್ಲ. ಡಿಫ್ರೆನ್ಶಿಯೇಷನ್ ಆಫ್ 2x ಪ್ಲಸ್ 3 ಇತ್ತಂತ ತಿಳ್ಕೊ. ಡಿಫ್ರೆನ್ಷಿಯೇಷನ್ ಆಫ್ 2x 2, ಡಿಫ್ರೆನ್ಷಿಯೇಷನ್ ಆಫ್ 3 ಕಾನ್ಸ್ಟೆಂಟ್ ಟರ್ಮ್ 0, ವಿ ಗೆಟ್ 2. ಇದು ಗೊತ್ತಾ? ಇನ್ನೊಂದು ಹೇಳಿನ, ಡಿಫ್ರೆನ್ಶಿಯೇಷನ್ ಆಫ್ 120x ಪ್ಲಸ್ 143, ಡಿಫ್ರೆನ್ಷಿಯೇಷನ್ ಆಫ್ 120x
120 x 1 ಆಕೈತದ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ 0 ವಿ ಗೆಟ್ 120 ಇದು ಗೊತ್ತಾ ಸೊ ಡಿಫ್ರೆನ್ಸಿಯೇಷನ್ ಆಫ್ ax 2x 2 ಆದ್ರೆ 120x 120 ಆದ್ರೆ ax a ಆಕೈತಿ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಟರ್ಮ್ 0 ಇದು b ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ 0 a plus 0 we get a ಸೊ ಹಂಗಾರೆ ಇದನ್ನ ax plus b ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಕೈತದ a ಆಕೈತಿ ಅದನ್ನ ಇಲ್ಲಿ ಬರ್ಕೊಂಡು ಡಿಫ್ರೆನ್ಸಿಯೇಷನ್ ಮಾಡಿ ಬರ್ಕೊಂಡ್ಬಿಟ್ಟೇನಿ ಈ ಸ್ಟೆಪ್ ಒಳಗೆ ಯಾಕಂದ್ರೆ ಲೆಂದಿ ಐತದ ಅದ್ರ ಸಂಬಂಧ ನೋಡ್ಕೊ ಇದು ಅರ್ಥ ಆದ್ರೆ ನೆಕ್ಸ್ಟ್ ಅರ್ಥ ಆಕೈತಿ ಇದು ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅರ್ಥ ಆಗಂಗಿಲ್ಲ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡಕ್ ಹೇಳಿದ್ರು ಸ್ಕ್ವೇರ್ ಮಾಡ್ಕೊಂಡು ಹಂಗ ಇಟ್ಟಿವಿ ನ್ಯೂಮಿನೇಟರ್ ಒಳಗ ಡಿನಾಮಿನೇಟರ್ನ ಹಂಗ ಬರಿಬೇಕಂತ ಈ ಡಿನಾಮಿನೇಟರ್ ಸಿ ಎಕ್ಸ್ ಪ್ಲಸ್ ಡಿ ನ ಆಸ್ ಇಟ್ ಇಸ್ ಹಂಗ ಬರ್ದೇವಿ ಈ ನ್ಯೂಮಿನೇಟರ್ ಐತಲ್ಲ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಕ್ ಹೇಳಿದ್ರಿ ಇಲ್ಲಿ ಯು ನ್ಯೂಮಿನೇಟರ್ ಡಿಫ್ರೆನ್ಸಿಯೇಷನ್ ಡ್ಯಾಶ್ ನ ಡಿಫ್ರೆನ್ಸಿಯೇಷನ್ ಯು ನ ಡಿಫ್ರೆನ್ಸಿಯೇಷನ್ ಮಾಡಕ್ ಹೇಳಿದ್ರಲ್ಲ ಸೊ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಎಕ್ಸ್ ಗೆ ಬೇರೆ ಕ್ವಾಂಟಿಟಿ ಇತ್ತು ಸೊ ಅಗೇನ್ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ವಿ ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಎ ಇಲ್ಲಿ ಸೈಡ್ ಸಾಲ್ವ್ ಮಾಡೀನಿ ಬರ್ಕೊಂಡ್ಬಿಟ್ರಿ ಆಮೇಲೆ ಎಳ್ಕಸ್ತೇನೆ ಮತ್ತೆ ರೈಟ್ ಸೊ ಫಾರ್ಮುಲಾ ಒಳಗೆ ಮೈನಸ್ ಐತಿ ಮೈನಸ್ ಬರಿ ನೆಕ್ಸ್ಟ್ ಏನ್ ಮಾಡು ನೆಕ್ಸ್ಟ್ ಜಗ ಸಲಾತಿಲ್ಲ ಲೈನ್ ನೋಡಿ ಇನ್ನೊಂದು ಸ್ವಲ್ಪ ಲೈನ್ ನೋಡಿ ಹೇಳಿದ್ನಿಲ್ಲ ಲೆಂದಿ ಐತಂತಂದಲ್ಲ ಹಾ ರೈಟ್ ಸೊ ಈಗ ಏನ್ ಮಾಡಿದ್ವಿ ಈ ಟರ್ಮ್ ಬರಿಬೇಕು ಯು ಆಸ್ ಇಟ್ ಇಸ್ ಹಂಗ ಯು ಅಂದ್ರೆ ಯಾರ ನ್ಯೂಮಿನೇಟರ್ ಹಂಗ ಇಟ್ಕೋ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ನ ಆಸ್ ಇಟ್ ಇಸ್ ಹಂಗ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆಸ್ ಇಟ್ ಇಸ್ ಹಂಗ ಬರ್ಕೋಬೇಕು ಯು ನ ಡಿಫ್ರೆನ್ಸಿಯೇಷನ್ ವಿ ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು ವಿ ಅಂದ್ರೆ ಯಾರು ಡಿನಾಮಿನೇಟರ್ ನೀನು ಸಿಂಪಲ್ ಆಗಿ ನೆನ್ಪಿಟ್ಕೋಪ್ಪ ಒಂದ್ಸಲ ನ್ಯೂಮಿನೇಟರ್ ಡಿಫ್ರೆನ್ಸಿಯೇಷನ್ ಮಾಡಿ ಡಿನಾಮಿನೇಟರ್ ಹಂಗ ಇಟ್ಕೋ ಈಗ ನ್ಯೂಮಿನೇಟರ್ ಹಂಗ ಇಟ್ಕೊಂಡ್ರೆ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ಮಾಡತ್ತಿ ಡಿನಾಮಿನೇಟರ್ ಅಂದ್ರೆ ಏನೈತಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಐತಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನ ಮೈನಸ್ ಸೈನ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 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 ಜಗದಾಗ ಏನೈತಿ ಬೇರೆ ಐತಿ ಅದನ್ನ ಬರೀ ಎಕ್ಸ್ ಜಗದಾಗ ಸಿ ಎಕ್ಸ್ ಪ್ಲಸ್ ಡಿ ಐತಿ ಅದನ್ನ ಬರೀ ನಿನಗೇನಾಗುತ್ತೆ ಅದನ್ನ ಬರೆಯಕ್ಕೆ ಏನಾಗೈತಿ ಬರೀ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಜಗದಾಗ ಬೇರೆ ಐತಲ್ಲ ಬೇರೆ ಇದ್ರೆ ಏನ್ ಮಾಡ್ತಿ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ್ಯಾಟ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಹಂಗಾರ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಯ್ತು ಈ ಎಕ್ಸ್ ಏನೈತಿ ಸಿ ಎಕ್ಸ್ ಪ್ಲಸ್ ಡಿ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಎ ಎಕ್ಸ್ ಪ್ಲಸ್ ಬಿ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಓನ್ಲಿ ಎ ಅಷ್ಟ ಬಂತ ಸಿ ಎಕ್ಸ್ ಪ್ಲಸ್ ಡಿ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಓನ್ಲಿ ಸಿ ಅಷ್ಟ ಬರ್ತೈತಿ ಕರೆಕ್ಟಾ ಡಿಫ್ರೆನ್ಸಿಯೇಷನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಸಿ ಎಕ್ಸ್ ಏನಾಗ್ತದೆ ಸಿ 2x 2 120x 120 cx c d ಕಾನ್ಸ್ಟೆಂಟ್ ಟರ್ಮ್ 0 ವಿ ಗೆಟ್ ಸಿ ಓನ್ಲಿ ಆ ಸಿ ಬರ್ದೇನೆ ಸೈಡಲ್ಲಿ ಓಕೆ ಅದನ್ನ ಬಿಡಾಕೋಬಾರ್ದು ಬಿಟ್ರೆ ರಾಂಗ ಮತ್ತೆ ರೈಟ್ ಸೊ ಇದು ಓಕೆನಾ ಇದು ನೋಡ್ಕೊರಿ ಒಂದು ಟೈಮ್ ನೀವು ಮನಸ್ಸು ಚೆಕ್ ಮಾಡ್ಕೊರಿ ಏನಾರು ಐತೆ ಅದನ್ನ ಅಡಾಪ್ಟ್ ಮಾಡ್ತೀನಿ ಕಡೆದ ಅಲ್ಲಿ ನೋಡ್ರಿ ಅಲ್ಲಿ ಓಕೆ ಆತನ ಮುಂದಿನ ನೋಡ್ಕೊರಿ ರೈಟ್ ಸೊ ನೆಕ್ಸ್ಟ್ ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಇಲ್ಲಿಗೆ ನಿಮ್ದು ಡಿಫ್ರೆನ್ಸಿಯೇಷನ್ ಎಲ್ಲ ಮುಗಿದೈತಿ ಡಿಫ್ರೆನ್ಸಿಯೇಷನ್ ಅನ್ನೋದು ಟೋಟಲಿ ಮುಗಿದು ಹೋತು ಈ ಕ್ವಶನ್ಗೆ ಸಂಬಂಧಪಟ್ಟಂಗ ಡಿಫ್ರೆನ್ಸಿಯೇಷನ್ ಮುಗೀತು ಬಟ್ ನಿಮ್ ಸಿಂಪ್ಲಿಫಿಕೇಶನ್ ನಿಮ್ ನಾಲೆಜ್ ಎಷ್ಟೈತಿ ಅದ್ರ ತಕ್ಕಂಗೆ ಸಿಂಪ್ಲಿಫಿಕೇಶನ್ ಮಾಡ್ಕೋತ ಬರ್ರಿ ಅಂದ್ರೆ ಇದೇನಿತ್ತು ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡ್ಕೋ ಇಲ್ಲಿ ಇಂಟು ಐತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೋ ಸಿ ಲೀಟರ್ ಚಂದ ಕಾಣಂಗಿಲ್ಲ ಈ ಕಡೆ ಇಟ್ಕೋ ಹಿಂಗೆ ಏನೇನು ನಕ್ಕೈತೆ ಅದನ್ನ ಮಾಡ್ಕೋತ ಬಾ ಇದು ಇವರು ನಾ ಅವಾಗ ಹೇಳಿದ್ದೆ ಇದು ಸ್ಕ್ವೇರ್ ಇಲ್ಲಿ ಬಕಿ ದೊಡ್ಡ ಬಕೆಟ್ ಹಾಕಿ ಇಲ್ಲಿ ಬರೆದ್ರು ಒಂದ ಇದು ವಿ ಸ್ಕ್ವೇರ್ ಐತಲ್ಲ ಅಂದ್ರೆ ಇಂಥವು ಎಷ್ಟು ಅದಾವು ಡಬಲ್ ಅದಾವು ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಎಷ್ಟು ಅದಾವು ಡಬಲ್ ಅದಾವು ರೈಟ್ ನೆನ್ಪಿಟ್ಟುವುದು ಇದು ನ್ಯೂಮಿನೇಟರ್ ಒಂದು ಸ್ವಲ್ಪ ಬರೀಪ್ಪ ನ್ಯೂಮಿನೇಟರ್ ಏನೈತಿದೆ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಆಮೇಲೆ ಇಲ್ಲಿ ಏನೈತಿ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಬರ್ಕೊಂಡು ಎ ಇಲ್ಲಿಟ್ರೆ ಚಂದ ಕಾಣಂಗಿಲ್ಲ ಸೊ ಅವ್ರು ಈ ಕಡೆ ಇಡ್ತಾರೆ ನೀವು ಈ ಕಡೆ ಇಡಿ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಮೇಲೆ ಮೈನಸ್ ಎಲ್ಲಿ ಹೋಗ್ತಂತ ಕೇಳ್ಬೇಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೈತದ ಆಮೇಲೆ ಈ ಸಿ ಇಲ್ಲಿಟ್ರೆ ಚಂದ ಕಾಣಂಗಿಲ್ಲ ಈ ಸ್ಟಾರ್ಟಿಂಗ್ ಇಡಿ ಸಿ ಅವ ಸೈಡ್ ಇಟ್ಟು ಲಾಸ್ಟಿಗೆ ಇಟ್ಕೊಂಗಿಲ್ಲ ಅವ ಲಾಸ್ಟ್ ಸ್ಟಾರ್ಟಿಂಗ್ ಇಟ್ಕೋತಾನ ಎ ಎಕ್ಸ್ ಪ್ಲಸ್ ಬಿ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ
ಆಮೇಲೆ ಇದೇನು ಉಳಿತಿಲ್ಲಿ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ ರೈಟ್, ನೋಡ್ಕೊ ಬರ್ದಿದ್ದು ಕರೆಕ್ಟ್ ಐತಿಲ್ಲ ನೋಡ್ಕೊ. ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ನೋಡ್ಕೊ. ಆಮೇಲೆ ಈ ಡಿನಾಮಿನೇಟರ್ ಟರ್ಮ್ ಐತಲ್ಲ, ಇದು ಇವ್ರಿಗೆ ಸಂಬಂಧ, ಈ ಡಿನಾಮಿನೇಟರ್ ಈ ಕಡೆ ಅದಾರಲ್ಲ ಈ ಕಡೆನೂ ಸಂಬಂಧ. ತಿಳಿತಾ? ಇವ್ರಂತರ ಓನರ್ ಇದ್ದಂಗೆ ಇವ್ರು. ಈ ಓನರ್ ಈ ಮೇಲ್ಗಡೆ ಇಬ್ಬರು ಬಾಡಿಗೆದಾರ ಅದಾರಲ್ಲ, ಈ ಈ ಈ ಟರ್ಮಿಗೆ ಸಂಬಂಧ, ಈ ಟರ್ಮಿಗೆ ಸಂಬಂಧ, ಇನ್ನು ಮುಂದೆ ಟರ್ಮ್ ಇದ್ರೆ ಅವ್ರಿಗೆ ಸಂಬಂಧ ಡಿನಾಮಿನೇಟರ್. ಸೊ ಇದನ್ನ ಅವ್ರಿಗೆ ಇವ್ರಿಗೆ ಸಪ್ರೇಟ್ ಬರಿತೀನಿ. ಏನಾರ ಪ್ರಾಬ್ಲಮ್ ಆಕೈತೆ ನಿನಗೆ, ಅವ್ರಿಗೆ ಇವ್ರಿಗೆ ಸಪ್ರೇಟ್ ಬರಿತೀನಿ. ಕಾಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ ಇವ್ರಿಗೆ ಸಪ್ರೇಟ್ ಬರಿತೀನಿ, ಅವ್ರಿಗೆ ಸಪ್ರೇಟ್ ಬರಿತೀನಿ. ಅಂದ್ರೆ ಹೋಲ್ ಡಿವೈಡೆಡ್ ಬೈ ಬರ್ದ್ರು ಒಂದ, ಸಪ್ರೇಟ್ ಸಪ್ರೇಟ್ ಬರ್ದ್ರು ಒಂದ. ಈಗ ನನಗೆ ಬೇಕಾಗೈತಿ ಸಪ್ರೇಟ್ ಬರ್ಕೋತೀನಿ. ಯಾಕೆ ಬರೀತೀರಿ ಸರ್? ಆ ಸಿಂಪ್ಲಿಫಿಕೇಶನ್ ಯೂಸ್ ಆಕೈತಿ, ಅದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿನ ಆನ್ಸರ್ ಬೇಕಲ್ಪ, ಅದ್ರ ಸಂಬಂಧ ಅದಕ್ಕೆ ಇದಕ್ಕೆ ಸಪ್ರೇಟ್ ಬರ್ದೇನೆ. ಇದ್ರಾಗ ಏನೋ ಪ್ರಾಬ್ಲಮ್ ಐತನ, ಯಾರಿಗಾರ ಏನೋ ತ್ರಾಸ ಐತಿನ, ಸಪ್ರೇಟ್ ಸಪ್ರೇಟ್ ಬರ್ದಿದ್ದಕ್ಕೆ ಏನು ಯಾರಿಗೇನು ತ್ರಾಸ ಇಲ್ಲಲ್ಲ. ರೈಟ್. ಆಮೇಲೆ ಇನ್ನೊಂದು ಭಯ, ಇದು ಡಬಲ್ ಅದಾವ ಅಂತ ಹೇಳಿ ಏನು ಹೌದಿಲ್ಲ, ಇವು ಡಬಲ್ ಅದಾವುದಿಲ್ಲ. ಇದನ್ನ ಹಿಂಗೈತಿ, ನಾ ಒಂದು ಸ್ಟೆಪ್ ಏನು ಮಾಡ್ತೇನೆ ಅಂದ್ರೆ, ಈ ಸ್ಕ್ವೇರ್ ಬರಿ ಬದಲಿ ಡಬಲ್ ಬರೆದು ಬಿಡ್ತೇನೆ. ಇದನ್ನು ಸ್ಕ್ವೇರ್ ಬರಿ ಬದಲಿ ಡಬಲ್ ಬರೆದು ಬಿಡ್ತೀನಿ. ಯಾರದ ಏನಾರ ತ್ರಾಸ ಆಕೈತೀನಿ ಯಾರಿಗಾರ? ಇವು ಡಬಲ್ ಅದ ಹೌದಿಲ್ಲಪ್ಪ, ಸ್ಕ್ವೇರ್ ಅಂದ್ರೆ ಡಬಲ್ ಹೌದಿಲ್ಲ. ಹಿಂಗ್ ಬರೆದ್ರು ಏನ್, ಹಂಗ್ ಬರೆದ್ರು ಅಂದ ಹಿಂಗ್ ಬರೆದ್ರು ಅಂದ ನಡೀತಿತ್ತಲ್ಲ. ನಡೀತೈತೆ ಅಂದ್ರೆ ಬರೀ. ಯಾಕೆ ಬರೆಯತ್ತಿ ಸರ್? ಯಾಕಂತ ನೆಕ್ಸ್ಟ್ ಗೊತ್ತಾಕೈತಿ. ಒಟ್ ಇವಾಗ ಸದ್ಯಕ್ಕೆ ನಡೀತಿತ್ತಿಲ್ಲ ಬರೆಯಾಕ. ನಡೀತಿತ್ತು ಅಂದ್ರೆ ಬರೀ, ಯಾಕಂತ ಗೊತ್ತಾಕೈತಿ. ಅವು ಡಬಲ್ ಇದ್ದು ಈ ಕಡೊಂದು ಸಪ್ರೇಟ್ ಬರ್ತೇನೆ. ಡಬಲ್ ಇದ್ದು ಈ ಕಡೆಒಂದು ಸಪ್ರೇಟ್ ಬರ್ತೇನೆ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ. ಇದ್ರಾಗ ಎರಡು ಅದಾವು, ಈ ಕಡೆ ಎರಡು ಬರೋದು, ಮತ್ತೆ ನಾಲ್ಕು ಯಾಕೆ ಬರ್ತೀರಿ? ಹಂಗಲ್ಲ. ಈ ಎರಡು ಅದಾವಲ್ಲಿ ಇವ ಸ್ಕ್ವೇರ್ ಐತಲ್ಲ, ಈ ಸ್ಕ್ವೇರ್ ಈ ಕಡೆ ಇದ್ದವ್ರಿಗೂ ಸಂಬಂಧ, ಈ ಸ್ಕ್ವೇರ್ ಆ ಕಡೆ ಇದ್ದವ್ರಿಗೂ ಸಂಬಂಧ. ಲಕ್ಷ ಕೊಟ್ಟು ಕೇಳ. ಸೊ ಒನ್ನೇ ಈ ಕಡೆ ಬರ್ದೇನೆ, ಆ ಕಡೆ ಬರ್ದೇನೆ, ಆಮೇಲೆ ಅದನ್ನ ಸಪ್ರೇಟ್ ಬರ್ದೇನೆ. ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡೋದು ಇಲ್ಲೇ ಮಾಡ್ಕೊಂಡು ಜಗ ಸಾಲಂಗಿಲ್ಲ ಅಂತಂದು ನೀ ಇದ್ರ ಆಗಲಿದ್ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಈ ಸ್ಟೆಪ್ ಬರ್ಕೋಬೇಕಂದ್ರೆ. ಸರ್ ಯಾಕೆ ಹಿಂಗೆ ಮಾಡಿದ್ರಿ? ಯಾಕಂದ್ರೆ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ, ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇದನ್ನ ಕ್ಯಾನ್ಸಲ್ ಮಾಡ್ಕೋತೀನಪ್ಪಿ ನಾ. ಯಾಕಂದ್ರೆ ಸೇಮ್ ಕ್ವಾಂಟಿಟಿ ಅದಾವ, ಅದ್ರ ಸಂಬಂಧ ಸಪ್ರೇಟ್ ಸಪ್ರೇಟ್ ಬರ್ದಿದ್ದು. ತಿಳಿತಾ? ಯೂಸ್ ಇರ್ತೈತೆ, ಅದ್ರ ಸಂಬಂಧ ಬರ್ದಿರ್ತೀವಿ, ಸುಮ್ಮನೆ ಬರೆಯಂಗಲ್ಲ. ಸೊ ನೆಕ್ಸ್ಟ್ ಏನು ಉಳಿತು? ಎ ಉಳಿತು. ಇಲ್ಲೇನು ಉಳಿತು? ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಉಳಿತು. ಇಲ್ಲಿ ಕೆಳಗೆ ಯಾರೋ ಇನ್ನೊಬ್ರು ಉಳಿದ್ರಲ್ಲ, ಯಾರು ಉಳಿದ್ರಿ ಇಲ್ಲಿ? ಡಿನಾಮಿನೇಟರ್ ಒಳಗೆ ಒಬ್ರು ಉಳಿದಾರ. ಯಾರು ಉಳಿದಾರು? ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಉಳಿದಾರು. ಕ್ಲಿಯರಾ? ನೆಕ್ಸ್ಟ್ ಪ್ಲಸ್ ಇಲ್ಲಿ ಕ್ಯಾನ್ಸಲ್ ಅಂತೂ ಯಾವ ಆಗಂಗಿಲ್ಲ. ಸೊ ಆಸ್ ಇಟ್ ಈಸ್ ಇದನ್ನಂತೂ ಆಸ್ ಇಟ್ ಈಸ್ ಬರಿತೀನಿ. ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಆಸ್ ಇಟ್ ಈಸ್ ಬರಿತೀನಿ. ಇಲ್ಲಿ ಈ ಆಂಗಲ್ ಸೇಮ್ ಐತಿದೆ, ಆಂಗಲ್ ಇದ್ದಂಗೆ ಸೈನ್ ಆಫ್ ಆಂಗಲ್, ಸೈನ್ ಆಫ್ ಥೀಟಾ. ಈ ಥೀಟಾ ಸೇಮ್ ಐತಿ ನೋಡಿ. ಸಿ ಎಕ್ಸ್ ಪ್ಲಸ್ ಡಿ ಸೇಮೇ ಐತಿ. ಹಂಗ ಸೈನ್ ಬೈ ಕಾಸ್ ಗೊತ್ತೈತೆ ನಿನಗೆ? ಏನಾರ ಸೈನ್ ಬೈ ಕಾಸ್ ಗೊತ್ತೈತೆನ? ನೆನ್ಪು ಮಾಡ್ಕೊಪ್ಪ. ಇಲ್ಲಿ ಐತಲ್ಲ, ಇವ್ರು ಇದಾರಲ್ಲಿ ಈ ಸೈನ್ ಬೈ ಕಾಸ್, ಇವ್ರ ಬಗ್ಗೆ ಏನಾರ ಐಡಿಯಾ ಐತನ? ಸೈನ್ ಬೈ ಕಾಸ್ ಟ್ಯಾನ್ ಅಂತ ನನಗಂತೂ ಗೊತ್ತೈತೆ, ನಿಮಗೂ ಗೊತ್ತೈತೆ ಅನ್ಕೋತೇನೆ. ಸೊ ಸೈನ್ ಬೈ ಕಾಸ್ ಟ್ಯಾನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಬರದೆ. ಯಾರೋ ಒಬ್ರು ಬಿಟ್ಟೇವಿ. ಯಾರನ್ನ ಬಿಟ್ಟೇವಿ? ಇವ್ರನ್ನ ಬಿಟ್ಟೇವಿ. ಇವ್ರನ್ನೇನು ಮಾಡೋದು? ಏನು ಮಾಡಕ್ಕೆ ಬರಂಗಿಲ್ಲ, ಆಸ್ ಇಟ್ ಈಸ್ ಬರ್ಕೋ. ಮುಂದೆ ಏನು ಮಾಡೋದು ನೋಡೋಣ, ವಿಚಾರ ಮಾಡೋಣ ಅವ್ರ ಬಗ್ಗೆ. ಡಿನಾಮಿನೇಟರ್ ಒಳಗೆ ಏನೈತಿದು? ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಐತಲ್ಲ, ಆಸ್ ಇಟ್ ಈಸ್ ಬರ್ಕೋ. ಮುಂದೆ ವಿಚಾರ ಮಾಡೋಣ ಅವ್ರ ಬಗ್ಗೆ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನಕ್ಕೈತಿ? ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡ್ಬಿಡು. ನಿಂದ ಡಿಫ್ರೆನ್ಸಿಯೇಷನ್ ಇಲ್ಲೇ ಮುಗ್ದೈತನ. ಡಿಫ್ರೆನ್ಸಿಯೇಷನ್ ಇಲ್ಲೇ ಮುಗ್ದೈತಿ. ಇದೆಲ್ಲ ಸಿಂಪ್ಲಿಫಿಕೇಶನ್ ಏನ್ ಮಾಡಿದ್ವಿ? ಇವ್ರಿಗೆ ಸಂಬಂಧ ಅವ್ರಿಗೆ ಸಂಬಂಧ ಅಂತ ಸಪ್ರೇಟ್ ಮಾಡ್ಕೊಂಡಿವಿ. ಸಪ್ರೇಟ್ ಮಾಡ್ಕೊಂಡು ಇವ್ ಡಬಲ್ ಇದ್ದವುದಿಲ್ಲ, ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡೇವಿ. ಎಕ್ಸ್ ಸ್ಕ್ವೇರ್ ಇದ್ರೆ ಎಕ್ಸ್ ಇಂಟು ಎಕ್ಸ್ ಹೌದಲ್ಲ, ಹಂಗೆ ಬರ್ಕೊಂಡೇವಿ. ಇಲ್ಲಿ ಸೇಮ್ ಅದನ್ನ ಸಪ್ರೇಟ್ ಬರ್ಕೊಂಡೇವಿ. ಇದು ಸೈನ್ ಬೈ ಕಾಸ್ ಟ್ಯಾನ್ ಆಯ್ತು, ಇಲ್ಲಿ ಕ್ಯಾನ್ಸಲ್ ಆಯ್ತು, ಇಷ್ಟು ಯೂಸ್ ಆಗ್ತದೆ. ನೆಕ್ಸ್ಟ್ ಏನಾಯ್ತು? ಎ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಬರಿತೀನಿ. 1 ಡಿವೈಡ್ ಬೈ ಕಾಸ್ ಗೊತ್ತೈತಿನ? 1 ಡಿವೈಡ್ ಬೈ ಕಾಸ್ 10th ಕಲ್ತಿಯನ್ನ, ಫಸ್ಟ್ PUCಗೂ ಕಲ್ತಿಯನ್ನ, ಸೆಕೆಂಡ್ PUCಗೂ ಕಲಿಯಾತಿ. ಸೊ 1 ಡಿವೈಡೆಡ್ ಬೈ ಕಾಸ್ ಸೆಕ್, 1 ಡಿವೈಡ್ ಬೈ ಕಾಸ್ ಸೆಕ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಇದು ಮುಗೀತು, ಟೋಟಲ್ ಕ್ಯಾಲ್ಕುಲೇಷನ್ ಈ ಕಡೆ ಮುಗೀತು. ಆ ಕಡೆ ಸಿ ಇಂಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಬರ್ಕೋ.
ಇದನ್ನು ಆಸ್ ಇಟ್ ಈಸ್ ಹಂಗ ಬರ್ಕೋ. ಆ ಕಡೆ ಇದು ಏನಕ್ಕೈತೆ ಅಂತ ಸ್ವಲ್ಪ ಹೇಳ್ಬಿಡಿ ನೀನು. ಏನಕ್ಕೈತೆ ನೋಡೋದು 1/cos ಅದು 1/cos ಅದು ಸೆಕ್ ಆಗ್ಬೇಕಲ್ಲ, ಅದನ್ನ ಬಿಟ್ಟು ಬೇರೆ ಏನಕ್ಕೈತಿ. 1/cos sec ಆಫ್ cx ಪ್ಲಸ್ ಡಿ. ನೋಡ್ಕೋರಿ ಸ್ವಲ್ಪ ಲೆಂದಿ ಐತಿ. ನಾ ಆನ್ಸರ್ ಕರೆಕ್ಟ್ ಐತಿಲ್ಲ ವೆರಿಫೈ ಮಾಡಿಬಿಡ್ಲಿ. ಆನ್ಸರ್ ಏನೈತಿ? ಎ ಕಾಸ್ ಆಫ್ ax ಪ್ಲಸ್ ಬಿ ಕರೆಕ್ಟ್, ಸೆಕ್ ಆಫ್ cx ಪ್ಲಸ್ ಡಿ ಕರೆಕ್ಟ್, ಸಿ ಇಂಟು ಸೈನ್ ಆಫ್ ax ಪ್ಲಸ್ ಬಿ ಕರೆಕ್ಟ್, ಟ್ಯಾನ್ ಆಫ್ cx ಪ್ಲಸ್ ಡಿ ಕರೆಕ್ಟ್, ಆಮೇಲೆ ಸೆಕ್ ಆಫ್ cx ಪ್ಲಸ್ ಡಿ ಕರೆಕ್ಟ್. ರೈಸ್ ಓಕೆ ಬರ್ಕೋರಿ. ದಿಸ್ ಇಸ್ ದ ಸೊಲ್ಯೂಷನ್. ಸ್ವಲ್ಪ ಲೆಂದಿ ಐತಿ, ನೋಡ್ಕೋರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 6 ಒಳಗೆ ಏನೈತಿ ಅಂದ್ರೆ y is equal to cos of x cube into sin square of x to the power 5. ನೆನ್ಪಿಟ್ಕೋರಿ, ಇದು ಏನೈತಲ್ಲ ಕಾಸ್ ಆಫ್ ಆಂಗಲ್, ಇದು ಆಂಗಲ್ ಎಕ್ಸ್ ಕ್ಯೂಬ್. ಎಕ್ಸ್ ಜಗದಾಗ ಎಕ್ಸ್ ಇರಬೇಕಾಗಿತ್ತು, ಬೇರೆ ಕ್ವಾಂಟಿಟಿ ಐತಿ. ಸೊ ಹಂಗಾರೆ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಈ ಎಕ್ಸ್ ಕ್ಯೂಬ್ ಅನ್ನು ಡಿಫ್ರೆನ್ಸಿಯೇಷನ್ ಮಾಡ್ಬೇಕು ಅನ್ನೋದು ನೆನ್ಪಿಟ್ಕೋರಿ. ಇಲ್ಲಿ ಸೈನ್ ಸ್ಕ್ವೇರ್, ಇದು ಎಕ್ಸ್ ಟು ದ ಪವರ್ 5 ಐತಲ್ಲ, ಇದು ಆಂಗಲ್ ಅಂದ್ರೆ ಇದು ಎಕ್ಸ್ ಇರಬೇಕಾಗಿತ್ತು, ಬೇರೆ ಕ್ವಾಂಟಿಟಿ ಐತಿ. ಸೊ ಅಗೇನ್ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕಾಗೈತಿ ಡಿಫ್ರೆನ್ಸಿಯೇಷನ್ ಮಾಡೋ ಮುಂದೆ. ಬಟ್ ಇದು ಏನೈತಲ್ಲ ಸ್ಕ್ವೇರ್, ಈ ಸ್ಕ್ವೇರ್ ಏನ್ ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಇಂಥವು ಡಬಲ್ ಟರ್ಮ್ ಅದಾವು ಅಂತ ಹೇಳ್ದಂಗ. ಅಂದ್ರೆ ಈ ಸ್ಕ್ವೇರ್ ಇಲ್ಲಿ ಹಾಕಿದ್ರು ಒಂದ, ಇಲ್ಲಿ ಮೇಲ್ಗಡೆ ಹಾಕಿದ್ರು ಒಂದ. ಅಂದ್ರ ಇದಿಷ್ಟು ಟರ್ಮಿಗೆ ಸ್ಕ್ವೇರ್ ಇದ್ದಂಗ, ಈ ಸ್ಕ್ವೇರ್ ಇದಿಷ್ಟು ಟರ್ಮಿಗೆ ಸ್ಕ್ವೇರ್ ಇದ್ದಂಗ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಈ ಟೈಪ್ ಕ್ವಶನ್ ಐತಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ತಗೋಬೇಕು ಅಂತಂದ್ರೆ ಇದನ್ನ ಪೂರ್ತಿ ಸ್ಕ್ವೇರ್ ತಗೋಬೇಕು. ಇಲ್ಲಿ ಸ್ಕ್ವೇರ್ ಇದ್ರು ಅಂದ್ರ ಇಲ್ಲಿ ಸ್ಕ್ವೇರ್ ಇದ್ರು ಒಂದ ಪಾದ. ಹಿಂಗ್ ಬರ್ಕೊಂಡಾಗ ನೀ ಏನ್ ಮಾಡ್ತಿ ಅಂತಂದ್ರ ನೀನು ಎಕ್ಸ್ ಟು ದ ಪವರ್ ಎನ್ ಫಾರ್ಮುಲಾ ನೆನಪಾಕೈತಿ ನಿನಗಿಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋತಿ. ಎಕ್ಸ್ ಟು ದ ಪವರ್ ಎನ್ ಫಾರ್ಮುಲಾ ಇತ್ತಲ್ಲ, ಎಕ್ಸ್ ಟು ದ ಪವರ್ ಎನ್ ಫಾರ್ಮುಲಾ ಇತ್ತಲ್ಲ, ಡಿಫ್ರೆನ್ಸಿಯೇಷನ್ ಆಫ್ x to the power n is equal to n into x to the power n minus 1. ಈ ಫಾರ್ಮುಲಾ ಇತ್ತಲ್ಲ, ಆ ಫಾರ್ಮುಲಾ ನೆನಪಾಕೈತಿ. ಈ 2 ನ ಇಲ್ಲಿ ಬರ್ಕೊಂಡ್ರೆ ಒಂದು, ಅಲ್ಲಿ ಬರ್ಕೊಂಡ್ರೆ ಒಂದು. ಅವನ್ ಇಲ್ಲಿ ಕೊಟ್ಟಾನ ನೀ ಕನ್ಫ್ಯೂಸ್ ಮಾಡಕ. ಬಟ್ ನೀ ಇಲ್ಲಿ ಬರ್ಕೋ. ಅವಾಗ ಏನಕ್ಕೈತಿ ನಿನಗ ಇದು ಎಕ್ಸ್ ಇದ್ದಂಗ, ಇದಿಷ್ಟು ಕ್ವಾಂಟಿಟಿ ಎಕ್ಸ್ ಇದ್ದಂಗ ನೀ n into x to the power n ಫಾರ್ಮುಲಾ ಅಪ್ಲೈ ಮಾಡ್ಕೋತೀನಿ ನೀನು. ಸೊ ನೋಡ್ರಿ ಹೆಂಗ್ ಅಪ್ಲೈ ಮಾಡ್ತೀರಿ, ಹೆಂಗ್ ಸಾಲ್ವ್ ಮಾಡೋದು ನೋಡ್ರಿ. ನೆಕ್ಸ್ಟ್ ರೈಟ್. ಸೊ ಈಗ ಏನ್ ಮಾಡ್ತೀವಿ, ಇದು ಕ್ವಶನ್ ಇಲ್ಲೇ ಐತಿ, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. dy/dx is equal to ಇದು u ಇದ್ದಂಗ, ಇದು v ಇದ್ದಂಗ. ಡಿಫ್ರೆನ್ಸಿಯೇಷನ್ ಆಫ್ u ಫಾರ್ಮುಲಾ ಗೊತ್ತೈತಿ ನಿನಗ, ಡಿಫ್ರೆನ್ಸಿಯೇಷನ್ ಆಫ್ u ಇಂಟು v. d/dx ಬರೀ ಬದ್ಲಿ ಡ್ಯಾಶ್ ಹೊಡೆಯಕ್ಕೆ ಕಲ್ಕೊಂಡ್ರಿ ಹೆಂಗಿದ್ರು ಈಗ ಅದನ್ನ ಬರ್ದ್ಬಿಡು. ಮತ್ತೆ ಯಾಕಿದನ್ d/dx ಬರ್ಕೋತ ಹೋಗುನು, ಹೆಂಗಿದು ಡ್ಯಾಶ್ ಹೊಡೆಯಕ್ಕೆ ಕಲ್ಕೊಂಡ್ರಿ ಈಗ. ಸೊ ಅದನ್ನ ಬರ್ದ್ಬಿಡು. ಯು ವಿ ಡ್ಯಾಶ್ ಅಂದ್ರೆ 2 ಟರ್ಮ್ಸ್, ಇಲ್ಲೊಂದು ಟರ್ಮ್ ಐತಿ, ಇಲ್ಲೊಂದು ಟರ್ಮ್ ಐತಿ, ಇಲ್ಲೊಂದು ಟರ್ಮ್ ಐತಿ, ಇಲ್ಲೊಂದು ಟರ್ಮ್ ಐತಿ. ಹಿಂಗ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಇದ್ದಾಗ ಈಗ ಯು ಹಂಗ ಬರ್ಕೋಬೇಕ, ವಿ ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಪ್ಲಸ್ ಇದು ಪ್ಲಸ್ ಇದ್ ನೆನ್ಪಿಟ್ಕೋ. ವಿ ಹಂಗ ಬರ್ಕೋಬೇಕ, ಯು ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ನೋಡ್ಕೋ, ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಇದ್ದಾಗ ಒಂದು ಫಂಕ್ಷನ್ ಅನ್ನ ಹಂಗ ಬರ್ಕೋಬೇಕ, ಇನ್ನೊಂದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕ. ಇನ್ನೊಂದನ್ನ ಹಂಗ ಬರ್ಕೋಬೇಕ, ಮೊದ್ಲಿಕ್ಕೆ ಯಾವ್ದು ಹಂಗ ಇಟ್ಟಿದ್ದಲ್ಲ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಕೋಬೇಕು. ಓಕೆ, ಈಗ ನಾ ಏನ್ ಮಾಡ್ತೀನಿ ಹಿಂಗಾದ್ರೆ, ಇಲ್ಲಿ ಇದು ಯು ಇದ್ದಂಗ, ಇದು ವಿ ಇದ್ದಂಗ ನೆನ್ಪಿಟ್ಕೊಂಡ್ಬಿಡಪ್ಪ. ಬೇಕಂದ್ ಬರ್ಕೊ. ನಿನಗೆ ಅಷ್ಟು ಕನ್ಫ್ಯೂಸ್ ಆದ್ರೆ ಇದು ಯು ಇದ್ದಂಗ ಅನ್ಕೋ, ಇದು ವಿ ಇದ್ದಂಗ ಅನ್ಕೋ. ಸೊ ಒಂದ್ ಹಂಗೆ ಇಟ್ಕೋ, ಒಂದ್ ಡಿಫ್ರೆನ್ಸಿಯೇಷನ್ ಮಾಡ್ಕೋ. ಯಾವ್ದು ಹಂಗೆ ಇಟ್ಕೋತಿ, ಇದನ್ನ ಹಂಗೆ ಇಟ್ಕೋತಿಯಾ, ಇದನ್ನ ಹಂಗೆ ಇಟ್ಕೋ. ಇದನ್ನ ಬರೀ ಒಂದು ಸೆಂಟೆನ್ಸ್ ಬರೀ, ಇಲ್ಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಂಡು ಸ್ಟಾರ್ಟ್ ಮಾಡು. ಯಾವ್ದು ಹಂಗೆ ಇಟ್ಕೋತಿ, ಈಗ ಇದನ್ನ ಹಂಗೆ ಇಟ್ಕೋತಿ, ಹಂಗೆ ಇಟ್ಕೋ. ಕಾಸ್ ಆಫ್ ಎಕ್ಸ್ ಕ್ಯೂಬ್ ಹಂಗೆ ಇಟ್ಕೋ. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತಿ, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತಿ ಅಂತ ಬರ್ಕೋ. ಇಲ್ಲ ಮಾಡೇ ಬಿಡು ಡೈರೆಕ್ಟ್ ಆಗಿ. ನಾನು ಒಂದಕ್ಕೆ ಬರ್ಕೋತೇನೆ ಮಾಡ್ತೇನೆ ಅಂತಂದ, ಆಮೇಲೆ ಡಿಫ್ರೆನ್ಸಿಯೇಷನ್ ಮಾಡ್ತೇನೆ, ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸ್ಕ್ವೇರ್ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೇನೆ ಅಂತ ಬರ್ಕೋತೇನೆ. d/dx ಜಗ ಸಾಲತಿಲೇನೆ, ಇಲ್ಲಿ d/dx ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೇನೆ ಅಂತ ಬರ್ಕೊಂಡೇನಿ. ಇದನ್ನ ಡಿಫ್ರೆನ್ಸಿಯೇಷನ್ ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡ್ತೇನೆ ಅಂತ ಬರ್ಕೊಂಡೇನಿ, ಇನ್ನೂ ಮಾಡಿಲ್ಲ. ನೆಕ್ಸ್ಟ್ ಪ್ಲಸ್
ವಿನ ಹಂಗೆ ಇಟ್ಕೋ, ಇದನ್ನ ಹಂಗೆ ಇಟ್ಕೋ. ಈಗ ಇದು ಏನೈತಿಂದು ಸೈನ್ ಆಫ್ ಎಕ್ಸ್ ಟು ದ ಪವರ್ 5, ಆಮೇಲೆ ಇದು ಸ್ಕ್ವೇರ್, ಇದನ್ನ ಹಂಗೆ ಇಟ್ಕೋ. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿ ಸಲ ಡಿ ಬೈ ಡಿ ಎಕ್ಸ್ ಏನೈತದ ಕಾಸ್ ಎಕ್ಸ್ ಕ್ಯೂಬ್. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತಿ ಅಂತ ಬರ್ಕೊಂಡು ಇನ್ನೂ ಮಾಡಿಲ್ಲ, ಸಿಂಪಲ್, ಡಿಫಿಕಲ್ಟಿ ಇಲ್ಲ. ಇದನ್ನ ಹಂಗೆ ಇಟ್ಕೋಬೇಕಾ, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೇನೆ ಅಂತ ಬರ್ಕೊಂಡೇನಿ. ಈಗ ಇದನ್ನ ಹಂಗೆ ಇಟ್ಕೊಂಡಿನಿ, ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೇನೆ ಅಂತ ಬರ್ಕೊಂಡೇನಿ, ಇನ್ನೂ ಮಾಡಿಲ್ಲ. ಕ್ಲಿಯರಾ? ಸೊ ಯಾವ್ದು ಹಂಗೆ ಇಟ್ಕೊಂಡು ಹಂಗೆ ಇಟ್ಕೋತಾನೆ ಹೋಗ್ಬಿಡೋದು, ಕೆಲಸ ಇಲ್ಲ ಬಗಸಿಲ್ಲ ಅದ್ರದ್ದು, ಹಂಗೆ ಇಟ್ಕೋತ ಹೋಗ್ಬಿಡೋದು. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿ. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅನ್ನಂಗಿಲ್ಲ. ಅದೇ ಮೇಲ್ಗಡೆ ಸ್ಕ್ವೇರ್ ಐತಲ್ಲ, 1x ಟು ದ ಪವರ್ n ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು ಫಸ್ಟ್. ಇದಿಷ್ಟು ಎಕ್ಸ್ ಅನ್ಕೋಬೇಕು ಮನಸ್ಸಿನಾಗ, ಎಕ್ಸ್ ಟು ದ ಪವರ್ n ಇದ್ದಂಗೆ ಅದೀಗ. ಇಲ್ಲಿ ಮೇಲ್ಗಡೆ ಸ್ಕ್ವೇರ್ ಚಂದಕ್ಕೆ ಇಲ್ಲಿದೀಗ, ಚಂದಕ್ಕೆ ಬರ್ದಿಲ್ಲ ಇದನ್ನ. ಎಕ್ಸ್ ಟು ದ ಪವರ್ n ಅಂದ್ರೆ n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1 ಫಾರ್ಮುಲಾ ಬರೀಬೇಕು. n ಜಗದಾಗ ಯಾರು ಅದಾರ? 2 ಅದಾರ. n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1, ಇದಿಷ್ಟು ಎಕ್ಸ್ ಅನ್ಕೋ ಅಂತ ಹೇಳಿ ನಾನು, ಇದಿಷ್ಟು ಎಕ್ಸ್ ಅನ್ಕೋ ಅಂತ ಹೇಳಿ. n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1 ಅಂದ್ರೆ 2 ಮೈನಸ್ 1 ಏನಕ್ಕೈತದ? 1 ಆಕೈತಿ. ಇಷ್ಟು 2 ಮೈನಸ್ 1 ಬರೋದು 1 ಬರೆಯೋ ಅವಶ್ಯಕತೆ ಇಲ್ಲಲ್ಲ. n ಮೈನಸ್ 1 ಅಂದ್ರೆ ಪವರ್ ಒಳಗೆ ಒಂದು ಕಡಿಮೆ ಮಾಡ, 2 ಮೈನಸ್ 1 1 ಡೈರೆಕ್ಟೇ ಬರೀಲಿಲ್ಲ. ಇಷ್ಟಂತೂ ಅಂಡರ್ಸ್ಟ್ಯಾಂಡ್ ಆಗೇ ಆಕೈತಿ, ಇದ್ರಾಗಂತೂ ಏನು ಡಿಫಿಕಲ್ಟಿ ಇಲ್ಲ ಅನ್ಕೋತೀನಿ. 1 ಈ 1 ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅದಕ್ಕೇನು ಸಂಬಂಧ ಇಲ್ಲ. ಸೊ ಅದನ್ನೂ ಹಾಕಿಸ್ಬಿಡ್ತೇವೆ, ಮುಗೀತು. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದ ಪವರ್ n ಏನಾಯ್ತು? n ಇಂಟು ಎಕ್ಸ್ ಟು ದ ಪವರ್ n ಮೈನಸ್ 1 ಆಯ್ತು. ಈಗ ಇದನ್ನ ಯಾರು ಡಿಫ್ರೆನ್ಸಿಯೇಷನ್ ಮಾಡ್ತಾರೆ? ಇದನ್ನ ಒಳಗಿನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಲ್ಲ. ಸೊ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತಿ ಅಂತ ಬರ್ಕೊ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ಎಕ್ಸ್ ಟು ದ ಪವರ್ 5 ಮಾಡಿಲ್ಲ, ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡ್ತಿ ಅಂತ ಬರ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಮಾಡ್ಕೊತ ಹೋಗಿದ್ರೆ ಮಾಡ್ಕೊತ ಹೋಗ್ಬಿಡ್ಬೋದು. ಅಟ್ ಎ ಟೈಮ್ ಅರ್ಥ ಆಗಂಗಿಲ್ಲ ಅಂತ ನಾ ಸ್ಟೆಪ್ ವೈಸ್ ಮಾಡ್ಕೊತ ಹೊಂಟೇನಿ. ಇವ್ರು ಆ್ಯಸ್ ಇಟ್ ಇಸ್ ಹಂಗ ಅದಾರ, ಇವ್ರದ್ದೇನು ಕತಿ ಇಲ್ಲ ಪಾಪ, ಇವರು ಹಂಗ ಕುಂತಾರ ಇವ್ರು. ಇದು ಸ್ಕ್ವೇರ್ ಇಲ್ಲಿ ಬರೆದ್ರು ಒಂದ, ಇಲ್ಲಿ ಬರೆದ್ರು ಒಂದಲ್ಲ, ಇಲ್ಲೇ ಬರೆದು ಇಟ್ಬಿಡ್ತೇನೆ. ನೆಕ್ಸ್ಟ್ ಇದೇನು ಡಿಫ್ರೆನ್ಸಿಯೇಷನ್ ಮಾಡಿಲ್ಪ, ಈ 2 ಇಲ್ಲಿ ಬರೆದ್ರು ಒಂದ, ಇಲ್ಲಿ ಸಂಧ್ಯಾ ಬರೆದ್ರು ಒಂದಲ್ಲ, ಸಂಧ್ಯಾ ಬರ್ದಿಟ್ಟೇನೆ ಇಷ್ಟ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್, ಇಲ್ಲೇನು ಪವರ್ ಅಂತೂ ಏನಿಲ್ಲ, ಇಲ್ಲೇನು ಪವರ್ ಇಲ್ಲಲ್ಲ. ಸೊ ಇಲ್ಲಿ ಹೋಲ್ ಪವರ್ ಅಂತೂ ಏನಿಲ್ಲ, ಡೈರೆಕ್ಟ್ ಆಗಿ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಮೈನಸ್ ಸೈನ್ ಎಕ್ಸ್, ನೆನಪೈತಲ್ಲ ಬರೀ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಎಕ್ಸ್ ಜಗದಾಗ ಎಕ್ಸ್ ಇದ್ರೆ ಬಿಡ್ತಿದ್ದಿ, ಬಟ್ ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಅದಾರ, ಏನ್ ಮಾಡವ? ಅದನ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಎಕ್ಸ್ ಬದ್ಲಿ ಬೇರೆ ಅದಾರ. ಸೊ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ. ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 2x² ಬರ್ತೈತಿ. ಬರ್ಕೊಂಬಿಡ, ನಾ ಬರಿತೀನಿ ಸುಮ್ಮನೆ, ನೆಕ್ಸ್ಟ್ ಸ್ಟೆಪ್ಗಳು ಮಾಡ್ತೀನಿ ಅಂತ ಬರಿತೀನಿ. ಹೆಂಗಿದ್ ಇನ್ನೊಂದ್ ಕಡೆ ಮಾಡಾಕ್ತೇವಲ್ಲ, ನೆಕ್ಸ್ಟ್ ಸ್ಟೆಪ್ಗಳು ಮಾಡ್ತೀನಿ ಅಂತ ಬರ್ಕೊಳತ್ತೀನಿ, ನೀ ಡೈರೆಕ್ಟ್ ಆಗಿ ಮಾಡಿಟ್ಬಿಡು. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಇದ್ದಿದ್ದಕ್ಕೆ ಇನ್ನೊಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ ಅಂತ ಬರ್ಕೊಂಡೇನಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡ್ತೇನೆ, ನೀ ಇಲ್ಲೇ ಮಾಡ್ಕೊತಿದ್ರೆ ಮಾಡ್ಕೊ. ನೆಕ್ಸ್ಟ್ ಇದು ಏನಾಯ್ತು? ಕಾಸ್ ಎಕ್ಸ್ ಕ್ಯೂಬ್, ಇವ್ರದಂತೂ ಕೆಲಸ ಇಲ್ಲ, ಹಂಗ ಇಡ. ಇದು 2 ಇಲ್ಲಿ ಬದ್ಲಿ ಈ ಕಡೆ ಸೈಡ್ ಇಟ್ಬಿಡ್ತೇನಲ್ಲ, ಅಲ್ಲಿ ಇಟ್ರು ಒಂದ, ಈ ಕಡೆ ಸೈಡ್ ಇಟ್ರು ಒಂದ, ಇಲ್ಲಿ ಇಟ್ರೆ ಚಂದ ಕಾಣ್ತೈತಿ 2. ಇದೇನಾಯ್ತು? ಇದು ಆಸ್ ಇಟ್ ಈಸ್ ಹಂಗ, ಸೈನ್ ಆಫ್ ಎಕ್ಸ್ ಟು ದ ಪವರ್ 5. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನು ಅನ್ನ ಗೊತ್ತೈತಲ್ಲ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ನೆನಪೈತಿ ಇಲ್ಲ? ಬರೀ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಎಕ್ಸ್ ಜಗದಾಗ ಏನದಾರ ಇಲ್ಲಿ? ಎಕ್ಸ್ ಜಗದಾಗ ಏನದಾರ? ಎಕ್ಸ್ ಟು ದ ಪವರ್ 5 ಅದಾರ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಎಕ್ಸ್ ಜಗದಾಗ ಬೇರೆ ಕ್ವಾಂಟಿಟಿ ಅದಾರ, ಬೇರೆ ಕ್ವಾಂಟಿಟಿ ಇದ್ದಿದ್ದಕ್ಕೆ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಮತ್ತು ಮಾಡ್ತೇನೆ ಅಂತ ಬರ್ಕೋತೀವಿ, ಮಾಡಿಬಿಡ್ತೀವಿ. ವೆರಿ ಗುಡ್, ಮಾಡ್ತೀವಿ. ಹಂಗಾರೆ ಎಕ್ಸ್ ಟು ದ ಪವರ್ 5 ಏನಾಯ್ತು? 5 ಎಕ್ಸ್ ಟು ದ ಪವರ್ 4 ಆಯ್ತು. ಒಂದು 5 ಬರಿಬೇಕಾ, ಪವರ್ ಒಳಗೆ ಒಂದು ಕಡಿಮೆ ಮಾಡ್ಬೇಕು. ಇದಂತೂ ಪರ್ಫೆಕ್ಟ್ ಅಲ್ಲ. ಎಕ್ಸ್ ಟು ದ ಪವರ್ 5 ಇಂಟು ಎಕ್ಸ್ ಟು ದ ಪವರ್ 4, ಇದ ಫಾರ್ಮುಲಾ ಅದ. 5 ಇಂಟು ಎಕ್ಸ್ ಟು ದ ಪವರ್ 5 ಮೈನಸ್ 1 4, 5 ಮೈನಸ್ 1 4. ಇಲ್ಲಿಗೆ ಮುಗಿದು ಹೋತು ಡಿಫ್ರೆನ್ಸಿಯೇಷನ್. ಪ್ಲಸ್ ಅವನ್ ಸ್ವಲ್ಪ ನೀಟಾಗಿ ಅರೇಂಜ್ಮೆಂಟ್ ಮಾಡು. ಪ್ಲಸ್ ಇಂಟು ಮೈನಸ್, ಮೈನಸ್, ಇದು ಪ್ಲಸ್ ಇಂಟು ಮೈನಸ್, ಮೈನಸ್,
ಇದು ಏನಾಯ್ತು ಸೈನ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಟು ದ ಪವರ್ 5 ಇಂಟು ಸೈನ್ ಎಕ್ಸ್ ಟು ದ ಪವರ್ 3 ಡಿಫ್ರೆನ್ಷನ್ ಆಫ್ ಎಕ್ಸ್ ಕ್ಯೂಬ್ ಇದರ ಹಾಕ 3x ಟು ದ ಪವರ್ 3 ಮೈನಸ್ 1 ಏನಾಗ್ತದ 3x ಸ್ಕ್ವೇರ್ 3 ಇಲ್ಲಿ ಬರಿಲೆ 3x ಸ್ಕ್ವೇರ್ ಇಲ್ಲಿ ಬರ್ದಿರ್ತೀನಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಬರಿತೀನಿ ಡಿಫ್ರೆನ್ಷನ್ ಆಫ್ ಎಕ್ಸ್ ಕ್ಯೂಬ್ 3x ಸ್ಕ್ವೇರ್ ಆಮೇಲೆ 3 ಒಮ್ಮುಕ್ಲೆ ಆ ಕಡೆ ಬಂತ ಹೆಂಗಂತ ಕೇಳ್ತೀರಿ ಮತ್ತೆ ಇಲ್ಲಿ 5 ಐತಿ ಈ 5 ಮತ್ತು ಇದು 2 ಇದು 5 ಇದು 2 ಈ ಎರಡು ಮಲ್ಟಿಪ್ಲೈ ಮಾಡಿದ್ರೆ 10 ಸಣ್ಣ ಹುಡುಗರು ಹೇಳ್ತಾರ 5 2 ಸ 10 10 ಹೆಂಗ್ ಬಂತ ಕೇಳ್ಬೇಡ ಮತ್ತೆ ಇಲ್ಲಿ 5 ಐತಿ 2 ಐತಿ 5 2 ಸ 10 ಆಮೇಲೆ ಇದು ಕಾಸ್ ಇವನ್ನ ಇದನ್ನ ಈ ಕಡೆ ಇದನ್ನ ಎಕಡೆ ಬೇಕಾದಂಗೆ ಬರ್ಕೊಂಡು ನಡೀತೈತಿ ಅವ್ರು ಬೇಕಂದಾಗ ಬರಿಬೇಕಂತೇನಿಲ್ಲ ನನಗೆ ಹೆಂಗೆ ಬಂದಾವ ಹಂಗೆ ಬರ್ದಿರ್ತೀನಿ ಸೀರಿಯಲ್ ಆಗಿ ಇದು ಫಸ್ಟ್ ಇದು ಸೆಕೆಂಡ್ ಹಂಗೆ ನೇಮ್ ಇಲ್ಲ ಇದು 3 ಇಲ್ಲಿ ಬರಿ ಬದ್ಲಿ ಈ ಕಡೆ ಚಂದ ಈ ಕಡೆ ಬರಿತೀನಿ ನೋಡು ಇದನ್ನ ಬರೋದು ಕಾಸು ಆನ್ಸರ್ ಚೆಕ್ ಮಾಡೋಣ ಕೆಲವೊಂದು ಟೈಮ್ ಯಾವ್ದಾರ ಬಿಟ್ಟಿರ್ತೀವಿ ಕರೆಕ್ಟ್ ಐತಿ ನೋಡು ಎಕ್ಸ್ ಸ್ಕ್ವೇರ್ ಇಲ್ಲಿ ಬರಿ ಬದ್ಲಿ ಇಲ್ಲಿ ಬರ್ದು ಬರ್ತೇನೆ ಚಂದ ಕಾಣ್ತೈತಿ ಅವ್ರು ಇಲ್ಲೇ ಬರ್ದಿರ್ತಾರೆ 3x ಸ್ಕ್ವೇರ್ ಈ ಕಡೆ ಬರ್ಕೊಂಡು ಇದನ್ನ ಬರೀ ಸೈನ್ ಎಕ್ಸ್ ಟು ದ ಪವರ್ 5 ಸೈನ್ ಎಕ್ಸ್ ಟು ದ ಪವರ್ 3 ನೋಡ್ಕೊಡಿ ನಾನು ಆನ್ಸರ್ ಚೆಕ್ ಮಾಡ್ತೇನೆ ಇದು ಎಕ್ಸ್ ಟು ದ ಪವರ್ 4 ಅಂತ ಬರ್ದು ಬಿಟ್ಟಿವಲ್ಲ ಇಲ್ಲಿ ಎಲ್ಲ ಕರೆಕ್ಟ್ ಐತಿ 5 2 ಸ 10 ಮಾಡೀವಿ ಇವ್ರನ್ನ ಸ್ವಲ್ಪ ಬಿಟ್ಟೆ ಮರ್ತೇವೆ ಇವ್ರನ್ನ ಇಲ್ಲೇ ಅಲ್ಲಿ ಬರಿ ಬದ್ದಿ ಈ ಕಡೆ ಬರ್ದ್ಬಿಡು ಎಕ್ಸ್ ಟು ದ ಪವರ್ 4 ಕರೆಕ್ಟ್ ಐತಿ 10x ಟು ದ ಪವರ್ 4 ಆಮೇಲೆ ಸೈನ್ ಎಕ್ಸ್ ಟು ದ ಪವರ್ 5 ಐತಿ ಆಮೇಲೆ ನೆಕ್ಸ್ಟ್ ಕಾಸ್ ಕ್ಯೂಬ್ ಐತಿ ಕಾಸ್ ಎಕ್ಸ್ ಟು ದ ಪವರ್ 5 ಐತಿ ಈ ಕಡೆ ಇದು ಕರೆಕ್ಟ್ ಐತಿ ಈ ಕಡೆ 3x ಸ್ಕ್ವೇರ್ ಐತಿ ಸೈನ್ ಸ್ಕ್ವೇರ್ ಎಕ್ಸ್ ಟು ದ ಪವರ್ 5 ಐತಿ ಸೈನ್ ಎಕ್ಸ್ ಕ್ಯೂಬ್ ಐತಿ ಕರೆಕ್ಟ್ ಐತಿ ಬರ್ಕೋರಿ ನೋಡ್ಕೋರಿ ಏನಾರ ಡೌಟ್ ಇದ್ರೆ ನೋಡ್ರಿ ಬರ್ಕೋರಿ ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಇಲ್ಲ ಇದನ್ನ ಈ ಕಡೆ ಬರೋದು ಇದನ್ನ ಆ ಕಡೆ ಬರೋದು ಇದನ್ನ ಈ ಕಡೆ ಬರೋದು ಇದನ್ನ ಈ ಕಡೆ ಬರ್ಕೋತ ಕುಂದಿರ್ತಾರ ಅದೇನು ಅವಶ್ಯಕತೆ ಇಲ್ಲ ನಿಮ್ಗೆ ಹೆಂಗ್ ಬಂದಿರ್ತಾವ ಹಂಗ ನಿಮ್ ಫಸ್ಟ್ ಈ ಕಡೆ ಬಂದಿತ್ತು ಇದು ಈ ಕಡೆ ಬಂದಿತ್ತು ಅಷ್ಟೇ ಬಿಟ್ಟು ನಡೀತೈತಿ ಏನ್ ಪ್ರಾಬ್ಲಮ್ ಇಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಬರ್ಕೊಡಿ ಓಕೆ ಡಿಯರ್ ಸ್ಟೂಡೆಂಟ್ಸ್ ಈಗ ಕ್ವಶನ್ ನಂಬರ್ 7 ಏನೈತಿ ಅಂತಂದ್ರೆ y is equal to 2 root cot of x square ಐತಿ ಸೊ ಇದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನಿಮಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅನಿಸ್ತೈತಿ 2 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಔಟ್ ಸೈಡ್ ಇಟ್ಕೋತೀರಿ ಅದಕ್ಕಂತೂ ಏನು ಸಂಬಂಧ ಇಲ್ಲ ಅದನ್ನ ಔಟ್ ಸೈಡ್ ಇಟ್ಕೋತೀರಿ ರೂಟ್ ಎಕ್ಸ್ ಐತಲ್ಲ ನೀ ಡೈರೆಕ್ಟ್ ಆಗಿ ಡಿಫ್ರೆನ್ಷನ್ ಆಫ್ ಕಾಟ್ ಎಕ್ಸ್ ಮೈನಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಅದಿರಲಿ ಈಗ ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಏನೈತಪ್ಪ ನಿಂದು ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಇದ್ದ ಫಾರ್ಮುಲಾ ಏನೈತಿ ಮೈನಸ್ ಕೊಸೆಕ್ ಸ್ಕ್ವೇರ್ ಅಂತ ಐತಿ ಇರಲಿ ಬಟ್ ಕಾಟ್ಗಿಂತ ಮುಂಚೆಕ ಲೆಫ್ಟ್ ಸೈಡಿಂದ ಬರಬೇಕಾದಾಗ ನಿನಗೆ ರೂಟ್ ಅಂತ ಒಬ್ಬರು ಭೇಟಿ ಆಗ್ತಾರೆ ನೆನಪೈತೀನಿ ರೂಟ್ ಎಕ್ಸ್ ಅದ ಡಿಫ್ರೆನ್ಷಿಯೇಷನ್ ರೂಟ್ ಭೇಟಿಗಾಗ್ತಾರಲ್ಲ ಈ ರೂಟ್ ಎಕ್ಸಿಗೂ ಒಂದು ಫಾರ್ಮುಲಾ ಕೊಟ್ಟಾನ ನಿಮಗವ ಅವ ರೂಟ್ ಎಕ್ಸಿಗೂ ಒಂದು ಫಾರ್ಮುಲಾ ಕೊಟ್ಟಾನ ಏನು ಫಾರ್ಮುಲಾ ಕೊಟ್ಟಾನ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಬರಿ ಬದಲಿ ಡ್ಯಾಶ್ ಬರಿ ಆಗ್ತೀವಿ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಕೊಟ್ಟಾನ ಅದನ್ನ ಬರಿಬೇಕು ಆ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಆ ಫಾರ್ಮುಲಾ ರೂಟ್ ಎಕ್ಸ್ ಅಪ್ಲೈ ಮಾಡ್ಕೊಂಡು ಆಮೇಲೆ ಕಾಟ್ ಕಡೆ ಬಂದು ಆಮೇಲೆ ಎಕ್ಸ್ ಸ್ಕ್ವೇರ್ ಕಡೆ ಹೋಗ್ಬೇಕು ಯಾಕಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಎಕ್ಸ್ ಕೊಟ್ಟಿಲ್ಲ ಬೇರೆ ಕ್ವಾಂಟಿಟಿ ಕೊಟ್ಟ ನಾವು ಮತ್ತೆ ಅಂದ್ರೆ ಒಂದಕ್ಕೆ ರೂಟ್ ಫಾರ್ಮುಲಾ ಅಪ್ಲೈ ಮಾಡಿ ಕಾಟ್ ಫಾರ್ಮುಲಾ ಅಪ್ಲೈ ಮಾಡಿ ಆಮೇಲೆ ಸ್ಕ್ವೇರಿಗೆ ಸಂಬಂಧಪಟ್ಟಿದ್ದ ಎಕ್ಸ್ ಸ್ಕ್ವೇರ್ 2x ಐತಲ್ಲ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನೈತಿ 2x ಐತಿ ಅಷ್ಟೇ ಅದು ಸಿಂಪಲ್ ಪವರ್ ಏನು ಒಂದು ಕಡಿಮೆ ಆಗಿರ್ತೈತಿ ಎಕ್ಸ್ ಕ್ಯೂಬ್ ಇದ್ರೆ ಏನಾಗಿರ್ತೈತಿ ಅದು 3x ಸ್ಕ್ವೇರ್ ಆಗಿರ್ತೈತಿ ಎಕ್ಸ್ ಟು ದ ಪವರ್ 4 ಇದ್ರೆ ಏನಾಗಿರ್ತೈತಿ 4x ಟು ದ ಪವರ್ 3 ಆಗಿರ್ತೈತಿ ಅಂದ ಪವರ್ 4 ಇದ್ರೆ 3 ಇದ್ರೆ 2 ಇದ್ರೆ 1 ಹಂಗದ ರೈಟ್ ಸೊ ಇದನ್ನ ಸಾಲ್ವ್ ಮಾಡ್ಕೋತ ಹೋಗೋಣ ಹಂಗ ಇದನ್ನ ಫಸ್ಟ್ ಏನು ಮಾಡೋಣ dy ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನೀಟಾಗಿ ಒಂದು ಸೆಂಟೆನ್ಸ್ ಬರೀತೀವಿ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಂಪಲ್ಸರಿ ಬರೀಲೇಬೇಕು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಕಾನ್ಸ್ಟೆಂಟ್ ಟರ್ಮ್ ಔಟ್ಸೈಡ್ ಇಟ್ಕೊಂಡ್ಬಿಡಿ
ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ 1 divided by 2 root x, 1 divided by 2 root x, 1 divided by 2 root x. x ಸಿಗದಾಗ ಯಾರು ಅದಾರ? x ಸಿಗದಾಗ ಬೇರೆ ಯಾರೋ ಅದಾರ. ಯಾರದಾರು? cot x square ಅದಾರ. 1 divided by 2 root x ಇದ್ರೆ ಬಿಡ್ತಿದ್ದಿ. x ಸಿಗದಾಗ ಬೇರೆ ಕ್ವಾಂಟಿಟಿ ಅದಾರ ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ದಿಸ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು x. ಸೊ ಹಂಗಾರೆ ಡಿಫರೆನ್ಶಿಯೇಷನ್ ಆಫ್ cot x ಮಾಡಬೇಕು. cot x square ಅನ್ನ ಡಿಫರೆನ್ಶಿಯೇಷನ್ ಮಾಡಬೇಕು ಅಂತ ಬರ್ಕೊಂಡೇನಿ. ಬೇಕಂದ್ರೆ ಇಲ್ಲೇ ಮಾಡ್ಕೊತ ಹೋಗಿ ಡೈರೆಕ್ಟ್ ಆಗಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಮಾಡಕ್ಕೆ ಡ್ಯಾಶ್ ಅಂತ ಬರ್ಕೊಂಡೇನಿ. ಇಲ್ಲಿ ಈ 2 ಕ್ಯಾನ್ಸಲ್ ಮಾಡ್ಬಿಡೋನಲ್ಲ. ಈಗ ಕ್ಯಾನ್ಸಲ್ ಮಾಡಿ ಮುಗಿಸ್ಬಿಡಿ, ಮನಿ ಕಳಿಸ್ಬಿಡಿ. ಮನಿ ನಡಿ ಅಂತಂದ್ರೆ ಮನಿ ಕಳಿಸ್ಬಿಡು. ಇಲ್ಲಿ ಏನಾಯ್ತು, ಇದನ್ನ ಬರೀ ಇದನ್ನ ಆಸ್ ಇಟ್ ಇಸ್ cot x ಸ್ಕ್ವೇರ್ ಹಂಗ ಬರ್ಕೋ. ಡಿಫರೆನ್ಶಿಯೇಷನ್ ಆಫ್ cot x, ಡಿಫರೆನ್ಶಿಯೇಷನ್ ಆಫ್ cot x ಏನೈತಿ? ಮೈನಸ್ cosec ಸ್ಕ್ವೇರ್ ಎಕ್ಸ್, ಮೈನಸ್ cosec ಸ್ಕ್ವೇರ್ ಎಕ್ಸ್. ಎಕ್ಸ್ ಜಗದಾಗ ಏನೈತಿ? ಎಕ್ಸ್ ಇಲ್ಲ, ಎಕ್ಸ್ ಸ್ಕ್ವೇರ್ ಐತಿ. cot x, ಡಿಫರೆನ್ಷಿಯೇಷನ್ ಆಫ್ cot x ಮೈನಸ್ cosec ಸ್ಕ್ವೇರ್ ಎಕ್ಸ್ ಬರದಿ. cosec ಸ್ಕ್ವೇರ್ ಅನ್ನು ಈ ಸ್ಕ್ವೇರ್ ಫಾರ್ಮುಲಾ ಒಳಗಿಂದ, ಓಕೆ. ಬಟ್ ಈ ಸ್ಕ್ವೇರ್ ಎಕ್ಸ್ ಕೊಡ್ಬೇಕಾಗಿತ್ತು, ಎಕ್ಸ್ಟ್ರಾ ಸ್ಕ್ವೇರ್ ಕೊಟ್ಟನ. ಡಿಫರೆನ್ಷಿಯೇಷನ್ ಆಫ್ cot x ಎಕ್ಸ್ ಕೊಡ್ಬೇಕಾಗಿತ್ತು, ಎಕ್ಸ್ ಸ್ಕ್ವೇರ್ ಕೊಟ್ಟ. ಎಕ್ಸ್ ಸ್ಕ್ವೇರ್ ಬರ್ದಿ, ಬಟ್ ಮತ್ತೆ ಡಿಫರೆನ್ಷಿಯೇಷನ್ ಮಾಡ್ಬೇಕು ಅದನ್ನ. ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x, ಮತ್ತೆ ಇಲ್ಲೇ ಡೈರೆಕ್ಟ್ ಆಗಿ ಮಾಡ್ಕೊಂಡ್ಬಿಡು, ಮುಗಿದೋತು. ಸೊ ಇದನ್ನ ಏನು ಮಾಡ, ಸ್ವಲ್ಪ ನೀಟಾಗಿ ಚಂದಾಗಿ ಬರಿ. ಇಲ್ಲಿ ಪ್ಲಸ್ ಇಂಟು ಮೈನಸ್, ಮೈನಸ್ ಈ 2x ಅನ್ನ ಈ ಕಡೆ ಬರ್ಕೋ ಚಂದಾಗಿ. 2x ಆಮೇಲೆ ಇದೇನೈತಲ್ಲ ಇದನ್ನ ಬರೀ. ಇದೇನೈತಿ? ಅರೇಂಜ್ಮೆಂಟ್ ಇದೇನ? ಜಸ್ಟ್ ಅರೇಂಜ್ಮೆಂಟ್ ನೋಡಿ, ಜಸ್ಟ್ ಅರೇಂಜ್ಮೆಂಟ್ ಇದು. ಈ ಎಕ್ಸ್ ಸ್ಕ್ವೇರ್ ಸೈಡ್ ಹಾಕೋಬಿಡಪ್ಪ, ಇವಿಲ್ಲ ಅಂದ್ರೆ ಮೀನಿಂಗ್ಲೆಸ್ ಇದು. ಆ್ಯಂಗಲ್ ಇದು ಎಕ್ಸ್ ಸ್ಕ್ವೇರ್ ಆ್ಯಂಗಲ್ ಇದು. ಇದು ಇಂಟು 2x ಸಪ್ರೇಟ್ ಐತಿ, ಇದನ್ನ ಈ ಕಡೆ ಬರ್ದೇನಿ. ಡಿವೈಡೆಡ್ ಬೈ cot x ಸ್ಕ್ವೇರ್. ದಿಸ್ ಈಸ್ ದ ಸೊಲ್ಯೂಷನ್. ಆಮೇಲೆ ಇದು ನಿಮ್ಗೆ ಇದು ಸಾಕಿಷ್ಟ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಮತ್ತೆ ಏನೇನೋ ಮಾಡ್ಕೊತ ಹೋಗ್ಯಾರವ್ರೆ, ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕಿಂತ ನೀಟಾಗಿ ಬರಂಗಿಲ್ಲ ಅದು ಇನ್ನೂ ಜಾಸ್ತಿ ಟರ್ಮ್ಸ್ ಬರ್ತಾವೆ. ಇದಷ್ಟು ಸಿಂಪ್ಲಿಫಿಕೇಶನ್ ಆಗಲ್ಲ ಅದು. ಇದು ನೋಡಿ ಇಲ್ಲಿ ತನಕ ಕರೆಕ್ಟ್ ಐತಿ ನೋಡು. ಮೈನಸ್ 2x cosec ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ರೂಟ್ cot x ಸ್ಕ್ವೇರ್ ಕರೆಕ್ಟ್ ಐತಿ. ಇಷ್ಟು ಸಾಕು, ಸಫಿಷಿಯಂಟ್. ಮತ್ತು ಅವರೆಲ್ಲ ನೆಕ್ಸ್ಟ್ ಇದನ್ನ ಕಾಟನ್ನ ಸೈನ್ ಬೈ ಕಾಸ್ ಬೈ ಸೈನ್ ಮಾಡಿಕೊಂಡು ಹಂಗೆಲ್ಲ ಮಾಡ್ಕೋತಾರೆ. ಸೊ ಅದೇನು ಅವಶ್ಯಕತೆ ಇಲ್ಲ, ಸಾಕು, ಸಫಿಷಿಯಂಟ್. ಇದನ್ನ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, y ಇಸ್ ಈಕ್ವಲ್ ಟು ಕಾಸ್ ರೂಟ್ ಎಕ್ಸ್ ಐತಿ. ಇದನ್ನ ಅಗದಿ ನೀವ ಮಾಡ್ಕೋಬಹುದು, ಅಗದಿ ಈಸಿ ಐತಿ. ಸಿಂಪಲ್ ಆಗಿ ಏನ್ ಬರೀತಿ ಇಲ್ಲಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರೀತಿ. ಸೊ ಲೆಫ್ಟ್ ಸೈಡ್ ಇಂದ ನೋಡ್ಕೊತ ಬಂದಾಗ ಯಾರು ಸಿಗ್ತಾರೆ ನಿನಗೆ? ಕಾಸ್ ಸಿಗ್ತಾರ. ನಿಂಗೆ ಆಲ್ರೆಡಿ ಈಗ ಐಡಿಯಾ ಬಂದಿರ್ತೈತಿ, ಕಾಸ್ನು ಡಿಫ್ರೆನ್ಶಿಯೇಷನ್ ಮಾಡ್ಬೇಕಾ, ಎಕ್ಸ್ ಇದ್ರೆ ಬಿಡ್ತಿದ್ವಿ, ರೂಟ್ ಎಕ್ಸ್ ಇದ್ದಕ್ಕೆ ಅದನ್ನು ಡಿಫ್ರೆನ್ಶಿಯೇಷನ್ ಮಾಡ್ಬೇಕಂತ ಗೊತ್ತೈತಿ ನಿನಗೆ. ಸೊ ಡೈರೆಕ್ಟ್ ಆಗಿ ಏನ್ ಬರೀತಿ ಈಗ, dy ಡಿವೈಡೆಡ್ ಬೈ dx. ಸೊ y ಅನ್ನೋ ಫಂಕ್ಷನ್ ಅನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನು? ಮೈನಸ್ ಸೈನ್ ಎಕ್ಸ್. ಎಕ್ಸ್ ಸಿಗದಾಗ ಏನೈತಿ? ರೂಟ್ ಎಕ್ಸ್ ಐತಿ. ಎಕ್ಸ್ ಇದ್ರೆ ಬಿಡ್ತಿದ್ವಿ, ರೂಟ್ ಎಕ್ಸ್ ಇದ್ದಕ್ಕೆ ಈ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಡೈರೆಕ್ಟ್ ಆಗಿ ಮಾಡಿಬಿಡು, ಮುಗಿದೋತು. ಮತ್ತೆ ಮಾಡ್ತೇನೆ ಅಂತ ಬರ್ಕೊಳಕ್ ಬೇಡ. ರೂಟ್ ಎಕ್ಸ್ 1/2 ರೂಟ್ ಎಕ್ಸ್ ಮುಗಿದೋತು. ಮತ್ತೇನೈತಿದೆ? ಮೈನಸ್ ಸೈನ್ ರೂಟ್ ಎಕ್ಸ್ ಕೆಳಗೆ ಏನೈತಿ? ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಹಂಗೆ ಚಂದ ಕಾಣ್ಲಂಗೆ ಇತ್ತಿಷ್ಟು ಬರೀ. ಈ ರೂಟ್ ಎಕ್ಸ್ ಕ್ಯಾನ್ಸಲ್ ಮಾಡಿ ದೊಡ್ಡ ಸರ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಇದು ಆಂಗಲ್ ಜಾಯಿಂಟ್ ಇರ್ತೈತಿ. ಇವ ಇಲ್ಲ ಅಂದ್ರೆ ಇವ್ ಮೀನಿಂಗ್ಲೆಸ್. ಸೊ ಇವ ಜಾಯಿಂಟ್ ಫಿಕ್ಸ್. ಇವ ಸಪರೇಟ್ ಅದಾನ. ಇವನ್ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ. ಓಕೆ ರೈಟ್, ಇದನ್ನ ಬರ್ಕೋರಿ. ನೆಕ್ಸ್ಟ್ ಕ್ವಶನ್ಸ್ ಅನ್ನ ಮತ್ತೆ ಸಾಲ್ವ್ ಮಾಡೋಣ.